ॐ नमः सिद्धेभ्यः। ॐ नमः सिद्धेभ्यः। नमो अरिहन्तानं नमो सिद्धानं नमो आयर्यानं नमो वज्रायानं तो पञ्चनमुक्कारो सौवपावपनाशनो मङ्गलानं च सौरेसिं परमं भवै मङ्गलम् परमं भवै मङ्गलम्। हेलाता श्री गौतम गुरुने वीर प्रभु के वाणी को सूत्र रहे गुरु परंपरा से नमन करो जिनवाणी को। चर्चा त्रेपन भाव की कर लो भाव विशुद्धि पाने को। भाव सदा परिशुद्ध रहे बस आत्म वैभव पाने को। आत्म वैभव पाने को। जय बोलो पंच परमेष्ठी भगवान की जय हो। जय बोलो 24 तीर्थंकर भगवान की जय हो। जय बोलो जिनवानी माता की जय हो। जय बोलो मुनिकुल पितामह चारित्र चक्रवर्ती प्रथमाचार्य श्री शांति सागर महाराज की जय हो। संत शिरोमणि आचार्य गुरु विद्यासागर मुनि महाराज की जय हो। आचार्य प्रवर श्री समय सागर जी महाराज की जय हो। परम पूज्य निर्यापक श्रमण श्री नियम सागर जी महाराज की जय हो। परम पूज्य मुनि श्री प्रशांत सागर जी महाराज की जय हो। समस्त आचार्य संघ की जय। ಪರಮ ಪೂಜ್ಯ ಮುನಿಶ್ರೀ ಪ್ರಶಾಂತ ಸಾಗರ ಮಹಾರಾಜರಿಂದ ರಚಿಸಲ್ಪಟ್ಟಂತಹ 53 ಭಾವಗಳ ಚರ್ಚೆ. ಈ ಗ್ರಂಥವನ್ನು ನಾವು ಸ್ವಾಧ್ಯಾಯ ಮಾಡ್ತಾ ಇದ್ದೇವೆ. ಇದರಲ್ಲಿ ಔಪಶಮಿಕ, ಕ್ಷಾಯಿಕ, ಕ್ಷಾಯೋಪಶಮಿಕ, ಔದಯಿಕ, ಪಾರಿಣಾಮಿಕ ಹೀಗೆ ಜೀವದ ಅಸಾಧಾರಣವಾದಂತಹ ಭಾವಗಳನ್ನ ಕುರಿತು ಇಲ್ಲಿ ಚರ್ಚೆ ಮಾಡಿದ್ದಾರೆ. ಒಟ್ಟು 53 ಭೇದಗಳಾಗ್ತವೆ. ಅವುಗಳನ್ನ ಸಾಮಾನ್ಯ ರೂಪದಿಂದಲೂ ವಿಶೇಷ ರೂಪದಿಂದಲೂ ಇದರಲ್ಲಿ ಚೆನ್ನಾಗಿ ತಿಳಿಸಿಕೊಟ್ಟಿದ್ದಾರೆ. ಈಗ ನಾವು ಮಾರ್ಗಣಾ ಸ್ಥಾನಗಳಲ್ಲಿ ಹಾಗೂ ಗುಣಸ್ಥಾನಗಳಲ್ಲಿ 53 ಭಾವಗಳು ಹೇಗೆ ಆಗುತ್ತವೆ ಅನ್ನುವಂಥ ವಿಷಯವನ್ನ ನೋಡ್ತಾ ಇದ್ದೇವೆ. ಅದರಲ್ಲಿ ಮಾರ್ಗಣಾ ಸ್ಥಾನಗಳಲ್ಲಿ ಗತಿ ಮಾರ್ಗಣ, ಇಂದ್ರಿಯ ಮಾರ್ಗಣ, ಕಾಯ ಮಾರ್ಗಣ, ಯೋಗ ಮಾರ್ಗಣ, ವೇದ ಮಾರ್ಗಣಗಳನ್ನ ಸ್ವಲ್ಪ ಮಟ್ಟಿಗೆ ತಿಳಿದಿದ್ದೇವೆ. ಈಗ ಕಷಾಯ ಮಾರ್ಗಣವನ್ನ ನೋಡ್ತಾ ಇದ್ದೇವೆ. ಅದರಲ್ಲಿಯೂ ಕೂಡ ಅನಂತಾನುಬಂಧಿ, ಚತುಷ್ಕದ್ದು, ಅಪ್ರತ್ಯಾಖ್ಯಾನಾವರಣದ್ದು, ಪ್ರತ್ಯಾಖ್ಯಾನಾವರಣದ್ದು ಸ್ವತಂತ್ರವಾಗಿ, ಮತ್ತು ಸಂಜ್ವಲನದ ಕ್ರೋಧ, ಮಾನ, ಮಾಯಾ ಈ 3 ಕಷಾಯಗಳ ಒಂದು ಸ್ವರೂಪವನ್ನ ಮಾರ್ಗಣಾ ಸ್ಥಾನಗಳಲ್ಲಿ ಮತ್ತು ಗುಣಸ್ಥಾನಗಳಲ್ಲಿ ಹೇಗೆ ಯಾವ ಭಾವಗಳ ಆಗಲು ಸಾಧ್ಯ ಅನ್ನುವಂಥದ್ದನ್ನ ಸ್ವಲ್ಪ ಮಟ್ಟಿಗೆ ನೋಡಿದ್ದೇವೆ. ಇನ್ನು ಮುಂದಿನ ವಿಷಯವನ್ನ ಗ್ರಂಥದ ಅನುಸಾರ ತಿಳಿಯುವಂತ ಪ್ರಯತ್ನ ಮಾಡುವುದು, ಮುಂದೆ ಓದಬೇಕು. ಪೇಜ್ ನಂಬರ್ 67 ಕಷಾಯ ಮಾರ್ಗಣಿ. ಅನಂತಾನುಬಂಧಿ ಅಪ್ರತ್ಯಾಖ್ಯಾನಾವರಣ ಪ್ರತ್ಯಾಖ್ಯಾನಾವರಣ ರಹಿತ ಸಂಜ್ವಲನ ಲೋಭ. ಇದರದ ವಿಶೇಷತೆ, ಸಂಜ್ವಲನ ಲೋಭದಲ್ಲಿ 30 ಭಾವಗಳು ಇರುತ್ತವೆ. ಇವುಗಳಲ್ಲಿ ಗುಣಸ್ಥಾನಗಳು 6ರಿಂದ 10ರವರೆಗೆ ಇರುತ್ತವೆ. ಇವುಗಳಲ್ಲಿ 6ರಿಂದ 9ನೇ ಗುಣಸ್ಥಾನದವರೆಗೆ ಭಾವಗಳು ಸಂಜ್ವಲನ ತ್ರಿಕದ ಸಮಾನ ಹಾಗೂ 10ನೇ ಗುಣಸ್ಥಾನದಲ್ಲಿ ಭಾವಗಳು ಸಾಮಾನ್ಯ ಗುಣಸ್ಥಾನದ ಅನುಸಾರವಾಗಿ 23 ಇರುತ್ತವೆ.
ಶಾಯಿಕ 2, ಕ್ಷಾಯೋಪಶಮಿಕ 14, ಔದಯಿಕ 10, ಪಾರಿಣಾಮಿಕ 2, ಒಟ್ಟು 30. ಉಳಿದವರೆಲ್ಲ ಕೊರೆ, ಎಲ್ಲರೂ ಮ್ಯೂಟ್ ಮಾಡ್ಕೊರಿ. ಪೇಜ್ ನಂಬರ್ ಎಷ್ಟು ಇದ್ದೀರಿ? 67. ಅನಂತಾನುಬಂಧಿ ಅಪ್ರತ್ಯಾಖ್ಯಾನಾವರಣ, ಪ್ರತ್ಯಾಖ್ಯಾನಾವರಣ ಹಾಗೂ ಸಂಜ್ವಲನ, ಕ್ರೋಧ, ಮಾನ, ಮಾಯ ಈ ಮೂರರಿಂದಲೂ ರಹಿತವಾದಂತಹ ಅಥವಾ ಅನಂತಾನುಬಂಧಿ ಅಪ್ರತ್ಯಾಖ್ಯಾನಾವರಣ, ಪ್ರತ್ಯಾಖ್ಯಾನಾವರಣ ಈ ಮೂರು ಪ್ರಕಾರದ ಕಷಾಯಗಳಿಂದ ರಹಿತವಾದಂತಹ ಮತ್ತು ಸಂಜ್ವಲನ ಲೋಭ ಒಂದು ಇರುವಂತಹ ಯಾವ ಕಷಾಯ ಸ್ಥಾನವಿದೆಯೋ ಆ ಕಷಾಯ ಮಾರ್ಗಣದಲ್ಲಿ ಪರ್ಯಾಪ್ತಕ ಜೀವರಲ್ಲಿ, ಅಂದ್ರೆ ಸಂಜ್ವಲನ ಲೋಭದ ಮಾರ್ಗಣೆಯ ಮೂಲಕ ನಾವು ಪರ್ಯಾಪ್ತಕ ಜೀವದಲ್ಲಿ ಯಾವ ಯಾವ ಭಾವಗಳ ಆಗಲು ಸಾಧ್ಯ ಅನ್ನುವಂಥದ್ದನ್ನ ನೋಡುವುದಿದೆ. ಮೊದಲನೇದು ಔಪಶಮಿಕ ಭಾವಗಳನ್ನ ನೋಡುವಾಗ ಔಪಶಮಿಕದ 2 ಭಾವಗಳು ಇರಲಿಕ್ಕೆ ಸಾಧ್ಯ. ಯಾಕೆಂದ್ರೆ ಸಂಜ್ವಲನ ಲೋಭ ಇದು 6, 7, 8, 9, 10 ಈ 5 ಗುಣಸ್ಥಾನಗಳಲ್ಲಿ ಇರುವಂತದ್ದಿದೆ. ಹಾಗಾಗಿ ಸಂಜ್ವಲನದ ಲೋಭದ ಜೊತೆಗೆ ಔಪಶಮಿಕ ಸಮ್ಯಕ್ತ್ವ ಭಾವವೂ ಇರಲು ಸಾಧ್ಯ, ಔಪಶಮಿಕ ಚಾರಿತ್ರ ಭಾವವೂ ಇರಲು ಸಾಧ್ಯ. ಕ್ಷಾಯಿಕ ಭಾವಗಳನ್ನ ನೋಡುವಾಗ ಕ್ಷಾಯಿಕ ಭಾವದಲ್ಲಿ 9 ಭೇದಗಳಿವೆ. ಸಂಜ್ವಲನ ಲೋಭ ಪರ್ಯಾಪ್ತಕ ಜೀವದಲ್ಲಿ ಕ್ಷಾಯಿಕ ಸಮ್ಯಕ್ತ್ವ ಭಾವ ಹಾಗೂ ಕ್ಷಾಯಿಕ ಚಾರಿತ್ರ ಭಾವ ಇರಲು ಸಾಧ್ಯ. ಅಂದ್ರೆ ಔಪಶಮಿಕದಲ್ಲಿ ಔಪಶಮಿಕ ಚಾರಿತ್ರ ಉಪಶಮ ಶ್ರೇಣಿಯ ಅಪೇಕ್ಷಾದಿಂದ ಇರಲಿಕ್ಕೆ ಸಾಧ್ಯ. ಕ್ಷಾಯಿಕ ಚಾರಿತ್ರ ಕ್ಷಪಕ ಶ್ರೇಣಿಯ ಅಪೇಕ್ಷಾದಿಂದ ಆ ಗುಣಸ್ಥಾನಗಳಲ್ಲಿ ಅಂದ್ರೆ ಈ ಸಂಜ್ವಲನದ ಲೋಭದ ಜೊತೆಗೆ ಇರಲು ಸಾಧ್ಯ. ಉಳಿದ ಯಾವುದೇ ಕ್ಷಾಯಿಕ ಭಾವಗಳು ಅಂದ್ರೆ ಕ್ಷಾಯಿಕ ಸಮ್ಯಕ್ತ್ವ ಮತ್ತು ಕ್ಷಾಯಿಕ ಚಾರಿತ್ರ ಎರಡನ್ನ ಬಿಟ್ಟು ಉಳಿದವುಗಳೆಲ್ಲ ಯಾವು ಇರುವುದಿಲ್ಲ. ಇನ್ನು ಕ್ಷಾಯೋಪಶಮಿಕ ಭಾವಗಳು ಏನೇನಿರಬಹುದು ಅಂತಂದ್ರೆ ಜ್ಞಾನದಲ್ಲಿ ಮತಿಜ್ಞಾನ, ಶ್ರುತಜ್ಞಾನ, ಅವಧಿ ಜ್ಞಾನ, ಮನಪರ್ಯಯ ಜ್ಞಾನ 4 ಇರಲಿಕ್ಕೆ ಸಾಧ್ಯ ಸಂಜ್ವಲನ ಲೋಭದ ಜೊತೆಗೆ. ಯಾಕೆಂದ್ರೆ ಮುನಿ ಮಹಾರಾಜರಲ್ಲಿಯೇ ಈ ಸಂಜ್ವಲನ ಕಷಾಯದ ಉದಯ ಉಳಿದ 3 ಕಷಾಯಗಳಿಂದ ರಹಿತವಾಗಿರುತ್ತೆ. ಅಂದ್ರೆ ಅನಂತಾನುಬಂಧಿ ಅಪ್ರತ್ಯಾಖ್ಯಾನಾವರಣ, ಪ್ರತ್ಯಾಖ್ಯಾನಾವರಣ ರಹಿತವಾದ ಸಂಜ್ವಲನ ಲೋಕ ಕೇವಲ ಮುನಿ ಮಹಾರಾಜರಲ್ಲಿ ಮಾತ್ರ ಇರ್ತದೆ. ಅವರಲ್ಲಿ ಮತಿಜ್ಞಾನ, ಶ್ರುತಜ್ಞಾನ, ಅವಧಿ, ಮನಪರ್ಯಯ ಜ್ಞಾನ ಈ 4 ಜ್ಞಾನಗಳು ಇರಲಿಕ್ಕೆ ಸಾಧ್ಯ. ಆಮೇಲೆ ಅಜ್ಞಾನ ಅವರಲ್ಲಿ ಇರುವುದಿಲ್ಲ. ಮಿಥ್ಯಾತ್ವಾದಿ ಯಾವ ದೋಷಗಳು ಇಲ್ಲದ ಕಾರಣದಿಂದ ಅಜ್ಞಾನ ಭಾವ ಇರುವುದಿಲ್ಲ. ಕ್ಷಾಯೋಪಶಮಜನ್ಯವಾದ ಅಜ್ಞಾನ ಭಾವ ಇರುವುದಿಲ್ಲ. ದರ್ಶನಗಳಲ್ಲಿ 3 ದರ್ಶನಗಳು ಇರಲಿಕ್ಕೆ ಸಾಧ್ಯ. ಚಕ್ಷು ದರ್ಶನ, ಅಚಕ್ಷು ದರ್ಶನ, ಅವಧಿ ದರ್ಶನ. ಲಬ್ಧಿಗಳಲ್ಲಿ ಎಲ್ಲ ಇರ್ತವೆ. ಕ್ಷಾಯೋಪಶಮಿಕ ದಾನ, ಕ್ಷಾಯೋಪಶಮಿಕ ಭೋಗ, ಕ್ಷಾಯೋಪಶಮಿಕ ಲಾಭ, ಕ್ಷಾಯೋಪಶಮಿಕ ಉಪಭೋಗ, ಕ್ಷಾಯೋಪಶಮಿಕ ವೀರ್ಯ. ಹೀಗೆ 5 ಲಬ್ಧಿಗಳು ಇರಲಿಕ್ಕೆ ಸಾಧ್ಯ ಇರುತ್ತವೆ. ಇನ್ ಸಂಜ್ವಲನ ಲೋಭದ ಜೊತೆಗೆ ಕ್ಷಾಯೋಪಶಮಿಕ ಸಮ್ಯಕ್ತ್ವವೂ ಇರಲು ಸಾಧ್ಯ. ಯಾಕೆ ಅಂತಂದ್ರೆ ಸಂಜ್ವಲನ ಲೋಭ 6 ಮತ್ತು 7ನೇ ಗುಣಸ್ಥಾನದಲ್ಲಿಯೂ ಇರಲಿಕ್ಕೆ ಸಾಧ್ಯ ಇರುವುದರಿಂದ ಆ 6 ಮತ್ತು 7ನೇ ಗುಣಸ್ಥಾನದಲ್ಲಿ ಕ್ಷಾಯೋಪಶಮಿಕ ಸಮ್ಯಕ್ತ್ವ ಇರಲಿಕ್ಕೆ ಸಾಧ್ಯತೆ ಇದೆ. ಮುಂದಿನ ಗುಣಸ್ಥಾನಗಳಲ್ಲಿ ಅದು ಇರುವುದಿಲ್ಲ. ಆದ್ರೆ ಸಂಜ್ವಲನ ಲೋಭ ಅಂತ ಬಂದಾಗ ಅದರ ಜೊತೆಗೆ ಇರಲು ಸಾಧ್ಯ ಇದೆ. ಆಮೇಲೆ ಕ್ಷಾಯೋಪಶಮಿಕ ಚಾರಿತ್ರ ಇದು ಕೂಡ ಇರಲು ಸಾಧ್ಯ. ಯಾಕಂದ್ರೆ 6 ಮತ್ತು 7ನೇ ಗುಣಸ್ಥಾನದಲ್ಲಿ ಮುನಿ ಮಹಾರಾಜರ ಚಾರಿತ್ರ ಕ್ಷಾಯೋಪಶಮಿಕ ಚಾರಿತ್ರವಾಗಿರುತ್ತದೆ.
ಆಮೇಲೆ ಸಂಜ್ವಲನ ಲೋಭದ ಜೊತೆಗೆ ಸಂಯಮ ಇರುವುದಿಲ್ಲ. ಯಾಕೆ ಇರುವುದಿಲ್ಲ ಅಂತಂದ್ರೆ, ಮಾತ್ರ ಸಂಜ್ವಲನ ಕಷಾಯಗಳು ಮುನಿ ಮಹಾರಾಜರಲ್ಲಿ ಉದಯಕ್ಕಿರ್ತವೆ. ಉಳಿದವರಲ್ಲಿ ಪ್ರತ್ಯಾಖ್ಯಾನಾವರಣಾದಿ ಇತರೆ ಕಷಾಯಗಳು ಸಹ ಉದಯಕ್ಕಿರಲು ಸಾಧ್ಯ. ಹಾಗಾಗಿ ಸಂಯಮದ ಜೊತೆಗೆ ಮಾತ್ರ ಸಂಜ್ವಲನ ಲೋಭದ ಉದಯದ ಜೊತೆಗೆ ಇರಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಔದೈಕ ಭಾವಗಳು 6ರಿಂದ 10ನೇ ಗುಣಸ್ಥಾನವರ್ತಿಯ ಮುನಿ ಮಹಾರಾಜರು ಯಾವ ಗತಿಯ ಜೀವರಾಗಿರ್ತಾರೆ ಅಂತಂದ್ರೆ ಮನುಷ್ಯಗತಿಯ ಜೀವರಾಗಿರ್ತಾರೆ. ಹಾಗಾಗಿ ಮನುಷ್ಯಗತಿ ಔದೈಕ ಭಾವ ಉದಯದಲ್ಲಿದೆ. ಅದು ಒಂದೇ ಇರೋದು, ಉಳಿದವುಗಳು ಉದಯಕ್ಕಿರೋದಿಲ್ಲ. ಯಾಕಂದ್ರೆ 6ರಿಂದ ಮೇಲಿನ ಗುಣಸ್ಥಾನಗಳನ್ನ ಕೇವಲ ಮನುಷ್ಯರು ಪ್ರಾಪ್ತ ಮಾಡಿಕೊಳ್ತಾರೆ. ಆಮೇಲೆ ಕಷಾಯಗಳಲ್ಲಿ ಸಂಜ್ವಲನ ಲೋಭ ಅದ ವಿಷಯ ನಡೀತಾ ಇದೆ ಮಾರ್ಗಣ, ಹಾಗಾಗಿ ಅದು ಒಂದೇ ಇರುವುದು. ನೋಡ್ರಿ, ವೇದಗಳು ಅಂತ ಬಂದಾಗ ಸಂಜ್ವಲನ ಲೋಭದಲ್ಲಿ 3 ವೇದಗಳೂ ಇವೆ ಮತ್ತು ವೇದರಹಿತವೂ ಇದೆ. ಹೇಗೆ 3 ವೇದಗಳು ಅಂತಂದ್ರೆ 6, 7 ಇತ್ಯಾದಿ ಗುಣಸ್ಥಾನಗಳಲ್ಲಿ ಸಂಜ್ವಲನ ಲೋಭ ಇದ್ದರೂ ವೇದ ಸಹಿತವಾಗಿ ಇದೆ. ಇನ್ನು 10ನೇ ಗುಣಸ್ಥಾನದಲ್ಲಿ ವೇದರಹಿತವಾಗಿ ಇದೆ. ಹಾಗಾಗಿ ವೇದಗಳು 3 ಇದೆ, ಶೂನ್ಯನೂ ಇದೆ, ವೇದರಹಿತನೂ ಇದೆ, ವೇದ ಸಹಿತನೂ ಇದೆ. ಅದರದೊಂದು ವಿಶೇಷತೆ ಹೇಳಿ. 9ನೇ ಗುಣಸ್ಥಾನದವರೆಗೆ 3 ವೇದಗಳು ಹಾಗೂ 10ನೇ ಗುಣಸ್ಥಾನದಲ್ಲಿ ವೇದರಹಿತವೆಂದು ತಿಳಿಯುವುದು. 6, 7, 8, 9 ಇಲ್ಲಿ ತನಕ ಜೀವದಲ್ಲಿ ಯಾವುದಾದರೂ ಒಂದು ವೇದ ಭಾವ ಇದೆ. ಸ್ತ್ರೀ ವೇದನೂ ಆಗಿರಬಹುದು, ಪುರುಷ ವೇದನೂ ಆಗಿರಬಹುದು, ನಪುಂಸಕ ವೇದನೂ ಆಗಿರಬಹುದು. ಆದ್ರೆ 10ನೇ ಗುಣಸ್ಥಾನದಲ್ಲಿಯೂ ಸಂಜ್ವಲನ ಲೋಭ ಇದೆಯಲ್ಲ, ಅಲ್ಲಿ ವೇದರಹಿತ ಇದೆ. ಹಾಗಾಗಿ ವೇದ ಸಹಿತ ವೇದರಹಿತ ಸಂಜ್ವಲನ ಲೋಭದ ಜೊತೆಗೆ 2 ಅವಸ್ಥೆಗಳಾಗಲಿಕ್ಕೆ ಸಾಧ್ಯ ಇದೆ. ಇದು ಸಾಮಾನ್ಯ ಕಥನ ಇದೆ, ಹಾಗಾಗಿ ಹೀಗೆ ತಿಳ್ಕೋಬೇಕು ಅದನ್ನ. ವಿಶೇಷ ಕಥನದಲ್ಲಿ ಅದು ವಿಶೇಷ ರೂಪದಿಂದ ತಿಳಿಯುವುದು. ಆಮೇಲೆ ಮಿಥ್ಯಾ ದರ್ಶನ ಇರುವುದಿಲ್ಲ. ಯಾಕೆಂದ್ರೆ 6ರಿಂದ ಮೇಲಿನ ಗುಣಸ್ಥಾನಗಳು ಮುನಿ ಮಹಾರಾಜರದ್ದಾಗಿರುವುದರಿಂದ ಅವರಲ್ಲಿ ಮಿಥ್ಯಾತ್ವ ಇರುವುದಿಲ್ಲ. ಹಾಗಾಗಿ ಮಿಥ್ಯಾದರ್ಶನ ಕರ್ಮ ಇರುವುದಿಲ್ಲ. ಇನ್ನು ಕೇವಲ ಜ್ಞಾನದ ಉತ್ಪತ್ತಿ ಆಗದೇ ಇರುವುದರಿಂದ ಒಂದು ಔದೈಕ ಅಜ್ಞಾನ ಭಾವ ಇದೆ, ಅಜ್ಞಾನದ ರೂಪದ ಔದೈಕ ಭಾವ ಇದೆ. ಅಸಂಯಮ ಇಲ್ಲ, ಯಾಕೆಂದ್ರೆ ಸಂಯಮಿಗಳೇ ಇರೋದು. ಅಸಿದ್ಧತ್ವ ಇದೆ, ಯಾಕೆಂದ್ರೆ ಇನ್ನೂ ಇವರು ಶುದ್ಧ ಭಗವಾನರಾಗಿಲ್ಲ. ಇನ್ನು ಲೇಷಗಳಲ್ಲಿ ಸಂಜ್ವಲನದ ಲೋಭದ ಅಪೇಕ್ಷೆಯಿಂದ, ಲೋಭ ಸಾಮಾನ್ಯದ ಅಪೇಕ್ಷಾದಿಂದ 3 ಶುಭಲೇಷಗಳ 6, 7ರಲ್ಲಿ 3 ಶುಭಲೇಷಗಳು ಆಗಲು ಸಾಧ್ಯ. 8, 9, 10ರಲ್ಲಿ 1 ಶುಕ್ಲಲೇಷ ಇರಲು ಸಾಧ್ಯ ಇರುತ್ತದೆ. ಸಾಮಾನ್ಯ ರೂಪದಿಂದ 3 ಶುಭಲೇಷ ಆಗ್ತವೆ ಸಂಜ್ವಲನ ಲೋಭದ ಜೊತೆಗೆ. ಪಾರಿಣಾಮಿಕ ಭಾವಗಳಲ್ಲಿ ಜೀವತ್ವ ಭವ್ಯತ್ವ 2 ಭಾವಗಳ ಆಗುವುದು. ಹೀಗೆ ಸಂಜ್ವಲನದ ಲೋಭದ ಜೊತೆಗೆ ಭಾವಗಳನ್ನ ತಿಳಿದುಕೊಳ್ಳಬೇಕು. ಒಟ್ಟು 30 ಭಾವಗಳಾಗುತ್ತವೆ. ತಿಳಿದು ಇದು ಸಾಮಾನ್ಯ ಅಪೇಕ್ಷಾದಿಂದ. ಇನ್ನು ವಿಶೇಷತೆಯಿಂದ ಹೇಗೆ ತಿಳಿದುಕೊಳ್ಳುವುದು ಅಂತಂದ್ರೆ 6ರಲ್ಲಿ ಹೇಗೆ, 7ರಲ್ಲಿ ಹೇಗೆ, 8ರಲ್ಲಿ ಹೇಗೆ, 9ರಲ್ಲಿ 10ರಲ್ಲಿ ಎಲ್ಲೆಲ್ಲಿ ಎಷ್ಟೆಷ್ಟು ಆಗಬಹುದು ಭಾವಗಳು ಅನ್ನೋದನ್ನ ಬಿಡಿ ಬಿಡಿಯಾಗಿ ತಿಳಿದುಕೊಂಡಾಗ ಅಲ್ಲಿ
ನಮಗೆ ವಿಶೇಷಕತನ ಸಿಗುತ್ತದೆ. ನೋಡ್ರಿ, ಹೇಗೆ ತಿಳಿದುಕೊಳ್ಳುವುದು ಅಂತಂದ್ರೆ, ಸಂಜ್ವಲನ ಲೋಭ ಇದೇ ವಿಷಯ 6ನೇ ಗುಣಸ್ಥಾನದಲ್ಲಿರುವಾಗ ಏನೇನಾಗಬಹುದು ಅಂತ ತಿಳ್ಕೊಳ್ಳೋದು. 6ನೇ ಗುಣಸ್ಥಾನದಲ್ಲಿ ಏನೇನಿರ್ಬೋದು? ಔಪಶಮಿಕ ಭಾವಗಳು ಆ ಸಂಜ್ವಲನದ ಲೋಭದ ಜೊತೆಗೆ ಒಂದೇ ಇರಬಹುದು. ಔಪಶಮಿಕ ಸಮ್ಯಕ್ತ್ವ ಭಾವ ಒಂದಿರಬಹುದು. ಕ್ಷಾಯಿಕ ಭಾವಗಳಲ್ಲಿ ಕ್ಷಾಯಿಕ ಸಮ್ಯಕ್ತ್ವ ಭಾವ ಒಂದಿರಬಹುದು. ಕ್ಷಾಯೋಪಶಮಿಕ ಭಾವಗಳಲ್ಲಿ ಜ್ಞಾನ 4 ಇರಲಿಕ್ಕೆ ಸಾಧ್ಯ, ಅಜ್ಞಾನ ಇರುವುದಿಲ್ಲ. ದರ್ಶನ 3 ಇರಲು ಸಾಧ್ಯ, ಲಬ್ಧಿಗಳ 5 ಸಾಧ್ಯ. ಕ್ಷಾಯೋಪಶಮಿಕ ಸಮ್ಯಕ್ತ್ವ ಇರಲಿಕ್ಕೆ ಸಾಧ್ಯ, ಚಾರಿತ್ರನೂ ಇರಲಿಕ್ಕೆ ಸಾಧ್ಯ, ಸಂಯಮ ಇರುವುದಿಲ್ಲ. ನೋಡ್ರಿ, ಕ್ಷಾಯೋಪಶಮಿಕದಲ್ಲಿ 4, 3, 5, 12, 3, 14 ಭಾವಗಳಾಗಬಹುದು. ಎಲ್ಲಿ? 6ನೇ ಗುಣಸ್ಥಾನದಲ್ಲಿ. ಔದೈಕ ಭಾವದಲ್ಲಿ ಒಂದು ಗತಿ ಔದೈಕ ಭಾವ, ಕಷಾಯದಲ್ಲಿ ಒಂದು ಸಂಜ್ವಲನ ಲೋಭ ಕಷಾಯ, ವೇದದಲ್ಲಿ 3 ವೇದಗಳು, ಮಿಥ್ಯಾದರ್ಶನ ಇಲ್ಲ, ಅಜ್ಞಾನ ಇದೆ, ಅಸಂಯಮ ಇಲ್ಲ, ಅಸಿದ್ಧತ್ವ ಇದೆ, ಲೇಷದಲ್ಲಿ 3 ಲೇಷಗಳು. ಹೀಗೆ ಔದೈಕ ಭಾವಗಳಾಗುತ್ತವೆ. 1, 1, 3, 10, 14, 10, 24, 26 ಪಾರಿಣಾಮಿಕದ 26, ಔಪಶಮಿಕ ಕ್ಷಾಯಿಕದ 1, 28. ಹೀಗೆ 28 ಭಾವಗಳ ಆಗಬಹುದು. ತಿಳಿತು? ತಿಳಿತು ಭಯ್ಯಾಜಿ. ಆಮೇಲೆ 7ನೇ ಗುಣಸ್ಥಾನದ ಅಪೇಕ್ಷಾದಿಂದ ನೋಡಿದಾಗ, ಸಂಜ್ವಲನದ ಲೋಭದ ಅಪೇಕ್ಷಾದಿಂದ ನೋಡಿದಾಗ ಇದೇ ಪ್ರಕಾರದಂತೆನೆ ಆಗ್ತದೆ. 6, 7ರಲ್ಲಿ ಏನಾಗ್ತದೆ? ವ್ಯತ್ಯಾಸ ಬರುವುದಿಲ್ಲ. ಅದೇ ಔಪಶಮಿಕದ ಒಂದು ಸಮ್ಯಕ್ತ್ವ ಭಾವ, ಕ್ಷಾಯಿಕದ ಒಂದು ಸಮ್ಯಕ್ತ್ವ ಭಾವ. ಕ್ಷಾಯೋಪಶಮಿಕದಲ್ಲಿ 4 ಜ್ಞಾನ, ಅಜ್ಞಾನ ಇರೋದಿಲ್ಲ. ದರ್ಶನದಲ್ಲಿ 3 ದರ್ಶನ, ಲಬ್ಧಿಗಳ 5 ಸಮ್ಯಕ್ತ್ವ. ಕ್ಷಾಯೋಪಶಮಿಕ ಇರಬಹುದು, ಚಾರಿತ್ರನೂ ಕ್ಷಾಯೋಪಶಮಿಕ ಇರ್ತದೆ. ಆಮೇಲೆ ಸಂಯಮ ಇರೋದಿಲ್ಲ. ಅಷ್ಟೇ ಭಾವಗಳಾಗ್ತವೆ. ಗತಿಯಲ್ಲಿ ಮನುಷ್ಯಗತಿ ಉದಯವಿದೆ, ಮನುಷ್ಯಗತಿ ಔದೈಕ ಭಾವ, ಸಂಜ್ವಲನ ಲೋಭ ಕಷಾಯ ಇದೆ. ವೇದದಲ್ಲಿ 3 ವೇದ, ಮಿಥ್ಯಾದರ್ಶನ ಇಲ್ಲ, ಅಜ್ಞಾನ ಇದೆ, ಅಸಂಯಮ ಇಲ್ಲ, ಅಸಿದ್ಧತ್ವ ಇದೆ. ಲೇಷದಲ್ಲಿ 3 ಶಿವ ಲೇಷ, 2 ಪಾರಿಣಾಮಿಕ ಭಾವ. 6ರಂತೆನೆ 7ರಲ್ಲಿಯೂ ಭಾವಗಳಾಗ್ತವೆ. ಅಂದ್ರೆ ಎಷ್ಟು? 28. ಇನ್ನು 8ರಲ್ಲಿ ಎಷ್ಟು ಭಾವಗಳಾಗ್ತವೆ? ಔಪಶಮಿಕ ಭಾವಗಳು 2 ಆಗಬಹುದು, ಸಮ್ಯಕ್ತ ಮತ್ತು ಚಾರಿತ್ರ. ಕ್ಷಾಯಿಕ ಭಾವಗಳು 2 ಆಗಬಹುದು, ಸಮ್ಯಕ್ತ ಮತ್ತು ಚಾರಿತ್ರ. ಆಮೇಲೆ ಕ್ಷಾಯೋಪಶಮಿಕ ಭಾವಗಳಲ್ಲಿ 4 ಜ್ಞಾನ ಇರಬಹುದು, ಅಜ್ಞಾನ ಇರುವುದಿಲ್ಲ. ದರ್ಶನ 3 ಇರಬಹುದು, ಲಬ್ಧಿ 5 ಇರಬಹುದು. ಕ್ಷಾಯೋಪಶಮಿಕ ಸಮ್ಯಕ್ತ್ವ, ಸಂಯಮ ಚಾರಿತ್ರ 3 ಇರುವುದಿಲ್ಲ. ಎಷ್ಟಾಯ್ತು? 4, 3, 5, 12. ಕ್ಷಾಯೋಪಶಮಿಕ ಭಾವ 12. ಔದೈಕದಲ್ಲಿ 1 ಗತಿ ಔದೈಕ ಭಾವ, ಮನುಷ್ಯ ಗತಿ ಇದೆ. ಕಷಾಯದಲ್ಲಿ 1, ವೇದದಲ್ಲಿ 3 ಇರಬಹುದು. ಮಿಥ್ಯಾದರ್ಶನ ಇಲ್ಲ, ಅಜ್ಞಾನ ಇದೆ, ಅಸಂಯಮ ಇಲ್ಲ, ಅಸಿದ್ಧತ್ವ ಇದೆ. ಲೇಷ ಒಂದೇ ಇರೋದು, ಶುಕ್ಲ ಲೇಷ. ಎಷ್ಟಾಯ್ತದು? 26. ಇಲ್ಲ, ಔದೈಕದ ಮಾತ್ರ ಎಷ್ಟು? 8. 1, 2, 5, 6, 8. ಆಮೇಲೆ 2 ಪಾರಿಣಾಮಿಕ ಭಾವಗಳು.
10 10 ಪ್ಲಸ್ ಮೇಲೆ 12 1 4 16 26 ಆಯ್ತೆಲ್ಲ ಸೇರಿ. 8ನೇ ಗುಣಸ್ಥಾನದಲ್ಲಿ ಸಂಜ್ವಲನ ಲೋಭ ಇರುವಾಗ 26 ಭಾವಗಳು ಆಗಲು ಸಾಧ್ಯ. ತಿಳಿತು? ಅಂದ್ರೆ ಇದನ್ನ ಅವ್ರು ಹೇಗೆ ಹೇಳ್ತಿದ್ದಾರೆ ಅಂತಂದ್ರೆ, ಅಲ್ಲಿ ಒಂದು ವಿಷಯವನ್ನ ಕೊಟ್ಟಿದ್ದಾರೆ, ಹೇಳಿದ್ದಾರೆ. ಹಿಂದೆ ಸಂಜ್ವಲನ ತ್ರಿಕ ಇದೆ ಇಲ್ಲ, ಸಂಜ್ವಲನ ತ್ರಿಕದ್ದು ಅಂದ್ರೆ 6ನೇದು 8ನೇ 7 8 9 ಗುಣಸ್ಥಾನದ ಚರ್ಚೆಯನ್ನು ಮಾಡಿದಾರಲ್ಲ ಸಂಜ್ವಲನ ತ್ರಿಕದಲ್ಲಿ, ಅದರಂತೆಯೇ ಆಗ್ತವೆ ಅಂತ ತಿಳ್ಕೋರಿ ಅಂತ ಹೇಳಿದ್ದಾರೆ. ಇನ್ನು 9ನೇ ಗುಣಸ್ಥಾನದಲ್ಲಿ ಕೂಡ 26 ಆಗ್ತವೆ. ಹೇಗೆ 8ನೇ ಗುಣಸ್ಥಾನದ ವಿಷಯ ಇದೆ, ಅದೇ ರೀತಿ 9ನೇ ಗುಣಸ್ಥಾನದ್ದು ಆಗುತ್ತೆ. 2 ಅವಶಮಿಕ ಭಾವಗಳು ಸಮ್ಯಕ್ತ ಮತ್ತು ಚಾರಿತ್ರ, 2 ಕ್ಷಾಯಿಕ ಭಾವಗಳು ಸಮ್ಯಕ್ತ ಮತ್ತು ಚಾರಿತ್ರ. ಕ್ಷಾಯೋಪಶಮಿಕದಲ್ಲಿ 4 ಆಮೇಲೆ ದರ್ಶನ ಅಜ್ಞಾನ ಭಾವ ಇರೋದಿಲ್ಲ, 3 ದರ್ಶನ 5 ಲಬ್ಧಿ. ಸಮ್ಯಕ್ತ ಕ್ಷಾಯೋಪಶಮಿಕ ಸಮ್ಯಕ್ತ ಚಾರಿತ್ರ ಸಂಯಮ ಇರುವುದಿಲ್ಲ. ಗತಿಯಲ್ಲಿ 1 ಮನುಷ್ಯ ಗತಿ ಇದೆ, 1 ಕಷಾಯ ಇದೆ. ವೇದದಲ್ಲಿ 3 ವೇದಗಳಿವೆ, ಮಿಥ್ಯಾದರ್ಶನ ಇರುವುದಿಲ್ಲ, ಅಜ್ಞಾನ ಇದೆ, ಅಸಂಯಮ ಇಲ್ಲ, ಅಸಿದ್ಧತ್ವ ಇದೆ. ಲೇಷದಲ್ಲಿ 1 ಶುಕ್ಲ ಲೇಷ, 2 ಪಾರಿಣಾಮಿಕ ಭಾವ, ಎಲ್ಲಾ ಸೇರಿಸಿದ್ರೆ 26 ಬರ್ತದೆ. ಹೀಗೆ 9ನೇ ಗುಣಸ್ಥಾನದ್ದು ತಿಳ್ಕೋಬೇಕು. ಇನ್ನು ಸಂಜ್ವಲನ ಲೋಭ 10ನೇ ಗುಣಸ್ಥಾನದಲ್ಲಿಯೂ ಇದೆ. ಅಲ್ಲಿ ಎಷ್ಟಾಗಬಹುದು ನೋಡ್ರಿ, ಏನಾಗಬಹುದು? ಅನಂತಾನುಬಂಧಿ ಅಪ್ರತ್ಯಾಖ್ಯಾನಾವರಣ ಪ್ರತ್ಯಾಖ್ಯಾನಾವರಣಗಳಿಂದ ರಹಿತವಾದಂತಹ ಸಂಜ್ವಲನ ಲೋಭ ಪರ್ಯಾಪ್ತಕ ಜೀವರಲ್ಲಿ 10ನೇ ಗುಣಸ್ಥಾನದಲ್ಲಿ ಏನೇನಾಗಬಹುದು? ಔಪಶಮಿಕ ಚಾರಿತ್ರ, ಸಮ್ಯಕ್ತ್ವ. ಔಪಶಮಿಕ ಭಾವಗಳಲ್ಲಿ ಸಮ್ಯಕ್ತ್ವ ಮತ್ತು ಚಾರಿತ್ರ 2 ಇರಲಿಕ್ಕೆ ಸಾಧ್ಯ. ಕ್ಷಾಯಿಕ ಭಾವಗಳಲ್ಲಿ ಕ್ಷಾಯಿಕ ಸಮ್ಯಕ್ತ್ವ ಮತ್ತು ಚಾರಿತ್ರ 2 ಇರಲಿಕ್ಕೆ ಸಾಧ್ಯ. ಕ್ಷಾಯೋಪಶಮಿಕದಲ್ಲಿ ಏನೇನಿರಬಹುದು? ಜ್ಞಾನದಲ್ಲಿ 4 ಜ್ಞಾನಗಳಿರಬಹುದು, ಅಜ್ಞಾನ ಇರುವುದಿಲ್ಲ. ದರ್ಶನದಲ್ಲಿ 3 ಇರಬಹುದು, 5 ಲಬ್ಧಿಗಳು ಇರಬಹುದು. ಕ್ಷಾಯೋಪಶಮಿಕ ಸಮ್ಯಕ್ತ್ವ ಇಲ್ಲ, ಚಾರಿತ್ರ ಇಲ್ಲ, ಸಂಯಮ ಇಲ್ಲ. ಕ್ಷಾಯೋಪಶಮಿಕ ಭಾವಗಳು ಎಷ್ಟಾದವು? 12 4 5 12. ಔದೈಕ ಭಾವಗಳಲ್ಲಿ 10ನೇ ಗುಣಸ್ಥಾನದಲ್ಲಿ ಔದೈಕ ಭಾವಗಳಲ್ಲಿ ಗತಿ ಔದೈಕ ಭಾವ, ಮನುಷ್ಯ ಗತಿ ಒಂದೇ ಇದೆ. ಕಷಾಯದಲ್ಲಿ ಸಂಜ್ವಲನ ಕಷಾಯ ಒಂದೇ ಇದೆ. ವೇದಗಳಲ್ಲಿ ಎಷ್ಟು ವೇದ ಇರಬಹುದು? 1 ವೇದ ಇರುವುದು, 1 ಇರುವುದಿಲ್ಲ. ಮಿಥ್ಯಾದರ್ಶನ ಇರುವುದಿಲ್ಲ, ಅಜ್ಞಾನ ಇದೆ, ಅಸಂಯಮ ಇರುವುದಿಲ್ಲ, ಅಸಿದ್ಧತ್ವ ಇದೆ. ಲೇಷದಲ್ಲಿ 1 ಶುಕ್ಲ ಲೇಷ ಇದೆ. ಔದೈಕ ಭಾವ ಎಷ್ಟಾಯ್ತು? 1 1 1 5 ನೋಡ್ರಿ. 1 ಗತಿ 1, ಕಷಾಯ 1, ಅಜ್ಞಾನ 1, ಅಸಿದ್ಧತ್ವ 1, ಲೇಷ 1, 5 ಭಾವ ಇದೆ. ಆಮೇಲೆ 2 ಪಾರಿಣಾಮಿಕ ಭಾವ, 16 1 18 1 23 10ನೇ ಗುಣಸ್ಥಾನದಲ್ಲಿ. ಅದ 10ನೇ ಗುಣಸ್ಥಾನ ಸಂಜ್ವಲನ ಲೋಭ ಅಂದ್ರೆ ಏನಂತ? ಆ ಲೋಭ ಕಷ ಅಂದ್ರೆ ಏನ್ ಇರ್ತಿತ್ರಿ ಅಲ್ಲಿ ಅವ್ರಿಗೆ? ಸಂಜ್ವಲನ ಲೋಭ ಸೂಕ್ಷ್ಮ ಲೋಭ ಇದೆ ಅಂತ ಹೇಳಿದ್ದಾರೆ. ಲೋಭ ಅಂದ್ರೂ ಹಾರ್ಡ್, ಬಲಿಷ್ಠವಾದ ಲೋಭ ಇರಂಗಿಲ್ಲ. ಅದ ಸೂಕ್ಷ್ಮ ಲೋಭ ಅಂದ್ರೆ ಏನಂದ್ರೆ 10ನೇ ಗುಣಸ್ಥಾನಕ್ಕೆ ಅವ್ರು ಹೋಗಿರ್ತಾರಲ್ಲಿ, ಅಲ್ಲಿ ಮಠ 10ನೇ ಗುಣಸ್ಥಾನ ತಕ ಹೋಗಿರ್ತಾರ ಅಂದ್ರ ಅಲ್ಲಿ ಸೂಕ್ಷ್ಮ ಲೋಭ ಅಂದ್ರೆ ಏನ್ ಇರ್ತೈತಿ ಅಂತ ಅದ್ರ ಪ್ರಶ್ನೆ ರೀ. ಅದು ಏನ್ ಇರ್ತದೆ ಅನ್ನೋದು ಹೇಳೋದು ಕಷ್ಟ. ಅದು ಇರೋದ್ರಿಂದನೇ ಚಾರಿತ್ರ ಬಂದಿಲ್ಲ ಅಷ್ಟೇ ಹೇಳ್ಬೋದು. ಈ ತರ ದಶ ಅನ್ನೋದ್ರಿಂದ ಇನ್ನ ಲೋಭ ಒಂದಿಷ್ಟು ಉಳಿದಿದೆ ಅಂತ ಹೇಳಿದ್ದಾರೆ. ಈಗ ಒಂದ್ ರನ್ನಿಂಗ್ ರೇಸ್ ಅಲ್ಲಿ ನಿಂತ್ಕೊಂಡಿದ್ದೇವೆ, 1 ಕಿಲೋಮೀಟರ್ ರನ್ನಿಂಗ್ ಓಡೋದಿದೆ, ಇನ್ನೊಂದ್ ಚೂರು ಗುರಿ ಮುಟ್ಟೋದಕ್ ಬಾಕಿ ಇದೆ,
ನನ್ಗಿಂತ ಮುಂದೆ ಯಾರು ಇಲ್ಲ, ನನ್ನ ಹಿಂದೆ ಇದ್ದಾರೆ ಅಂತ ನನಗೆ ಖುಷಿ ಇದೆ. ಇನ್ನೂ ಗೆರೆ ಮುಟ್ಟಿಲ್ಲ, ಆದ್ರೂ ನನಗೆ ಖುಷಿ ಆಗಿದೆ. ಹ್ಮ್ ಆದ್ರೆ ನಾನು ಇನ್ನೂ ಗೆದ್ದಿಲ್ಲ. ಆ ಗುರಿ ಅದೇನು ಬೌಂಡರಿ ಲೈನ್ ಏನನ್ನ ಯಾವ ಗೆರೆ ಕ್ರಾಸ್ ಮಾಡಿದ್ರೆ ನನಗ ವಿಜೇತ ಅಂತ ಘೋಷಿಸ್ತಿರ್ತಾರಲ್ಲ, ಆ ಆ ಅವಸ್ಥಾಕ್ ಇನ್ನೂ ನಾನ್ ಬಂದಿಲ್ಲ. ಆದ್ರೆ ನನ್ಗಿಂತ ಮುಂದೆ ಯಾರು ಓಡ್ತಾ ಇಲ್ಲ. ಹ್ಮ್ ಅವಾಗ ನಾ ಗೆದ್ದಂತಾನೆ ಇದೆ ಇಲ್ಲ. ಅಷ್ಟು ಸೂಕ್ಷ್ಮವಾದ ಡಿಫರೆನ್ಸ್ ಇದೆ ಇಲ್ಲಿ ಕೂಡ. ಅಂದ್ರೆ ಆ ಹೋಗಿ ಆ ಗೆರೆ ಮುಟ್ಟಬೇಕನ್ನೋದು ಅದು ಲೋಭ. ಹಾ, ಗೆರೆ ಮುಟ್ಟಬೇಕನ್ನೋ ಲೋಭ ಅಲ್ಲ. ಈಗ ಗೆರೆ ಮುಟ್ಟದೇನೆ ನನಗೆ ಗೆದ್ದಿರೋ ಖುಷಿ ಆಗ್ತಾ ಇದೆ ಅಲ್ಲ. ಇನ್ ಸ್ವಲ್ಪ ಗ್ಯಾಪ್ ಇದೆ, ನಾನೇ ಗೆಲ್ತೇನೆ ಅನ್ನೋದಿದೆ. ನನಗಿಂತ ಹಿಂದೆ ಉಳಿದವರೆಲ್ಲ ತುಂಬಾ ದೂರ ಇದ್ದಾರೆ. ಬೇಕಾದಷ್ಟು ಸ್ಲೋ ಹೋದ್ರು ನಾನೇ ಫಸ್ಟ್ ಬರೋದು ಅನ್ನೋದು ಗ್ಯಾರಂಟಿ ಆಗಿದೆ ನನ್ಗೆ. ಆದ್ರೂ ಇನ್ನ ಗೆದ್ದಿದ್ದೇನೆ ಅನ್ನೋದು ಖಾತ್ರಿ ಇಲ್ಲ. ಯಾಕೆ ಎಲ್ಲಿವರೆಗೂ ಗೆರೆ ದಾಟೋದಿಲ್ಲ ಅಲ್ಲಿ ತನಕ ಗೆದ್ದಂಗಲ್ಲ. ಗೆದ್ದಿಲ್ಲ ಆದ್ರೆ ಗೆದ್ದಂತೆ ಆಗಿದೆ. ಇಲ್ಲಿ ಏನಿದೆ, ಸೂಕ್ಷ್ಮ ಲೋಭ ಇದೆ ಅಂತ ಹೇಳಿದ್ದಾರೆ. ಯಾಕೆ ಹೇಳಿದ್ದಾರೆ ಅಂದ್ರೆ ಇನ್ನು ಗೆದ್ದಿಲ್ಲ. ಗೆದ್ದಂತೇನೆ ಆದ್ರೆ ಗೆದ್ದಿಲ್ಲ. ಗೆಲ್ಲದೆ ಇರುವ ಕಾರಣದಿಂದ ಇನ್ನೂ ಪೂರ್ಣ ಆಗಿಲ್ಲ, ಅದಕ್ಕೆ ಇನ್ನೂ ಒಂದಿಷ್ಟು ಕಷ ಇದೆ ಅಂತ ಅರ್ಥ ಆಗುತ್ತೆ. ಅಂದ್ರೆ ಚೌವಿಷ್ಟಾನ ಓದಿದ್ರಲ್ಲ, ನಾ ಪೈಲ ಓದಿದ್ರೆ ಅವಾಗನ ಅದು 10ನೇ ಗುಣಸ್ಥಾನ ಸೂಕ್ಷ್ಮ ಲೋಭ ಅಂದ ಕೂಡ್ಲೆ ನಾನು ಈ ಲೋಭ ಅಂದ್ರೆ ಇಲ್ಲಿ ಏನ್ ಇವ್ರು ಅರ್ಥ ಇರ್ತೈತೆ ಅನ್ನೋದು ಪ್ರಶ್ನೆ. ಸೂಕ್ಷ್ಮ ಲೋಭ ಅಂತಂದ್ರ ಇವು ಏನು 8 ಮುಂದಿನ ಕರ್ಮಗಳು ಏನಿದಾವಲ್ಲ, ಯಾವ ಪ್ರವೃತ್ತಿ ರೂಪದಲ್ಲಿ ಇಲ್ಲ. ಆದ್ರೆ ಅವು ಪ್ರವೃತ್ತಿ ಇಲ್ಲದೆ ಇದ್ರೂ ಅದು ಇಲ್ಲದೆ ಇರುವಂತ ಅವಸ್ಥಾ ಏನಾಗ್ಬೇಕಾಗಿತ್ತು, ವೀತರಾಗ ದಶ ಬರಬೇಕಾಗಿತ್ತು, ಅದು ಕೂಡ ಇಲ್ಲ. ಹಾಗಾಗಿ ವೀತರಾಗ ದಶ ಇಲ್ಲ, ಮತ್ತ ಅದ್ರ ಕೆಲ್ಸನೂ ಇಲ್ಲ ಅಂತಂದ್ರೆ ಆ ಕರ್ಮದ ಸತ್ತ ಇರುವ ಮಾತ್ರದಿಂದಲೇ ಅದು ಉದಯಕ್ಕಿದೆ ಅನ್ನುವಂಥದ್ದು. ಅಂದ್ರೆ ಅದು ಇರುವ ಮಾತ್ರದಿಂದಲೇ ನಮಗೂ ವೀತರಾಗ ಅವಸ್ಥಾ ಬಂದಿಲ್ಲ. ಆದ್ರೆ ಸುಮ್ಮನೇನೂ ಇಲ್ಲ, ಏನೋ ಒಂದು ಮಾಡ್ತಿದೆ ನೋಡ್ರಿ. 11ನೇ ಗುಣಸ್ಥಾನದೊಳಗುನು ಇವೆಲ್ಲ ಕಷ ಇದಾವು, ಸತ್ವದೊಳಗೆ ಇದಾವು. ಅದ್ರ ಉದಯದೊಳಗಿಲ್ಲ. ಇಲ್ಲಿ ಉದಯದೊಳಗೆ ಇದೆ ಅಂತ ಹೇಳ್ತಿದ್ದಾರೆ ಅಂದ್ರೆ ಅದು ಅಷ್ಟು ಸೂಕ್ಷ್ಮ. ಭಗವಾನ್ರೆ ಅದಕ್ಕೆ ಸೂಕ್ಷ್ಮ ಅಂತ ಹೆಸರಿಟ್ಟಿದ್ದಾರೆ. ಸೂಕ್ಷ್ಮವನ್ನ ನಾವು ಗ್ರಹಿಸೋದಕ್ಕಾಗೋದಿಲ್ಲ. ಸೂಕ್ಷ್ಮ ಸಾಂಪ್ರಾಯ ಗುಣಸ್ಥಾನ ಅಂತ ಹೇಳಿದಾರಲ್ಲ, ಸಾಂಪ್ರಾಯ ಅಂದ್ರೆ ಕಷಾಯ, ಸೂಕ್ಷ್ಮ ಅಂದ್ರೆ ಸೂಕ್ಷ್ಮ. ಭಗವಾನ್ರೆ ಅದಕ್ಕೆ ಸೂಕ್ಷ್ಮ ಅಂತ ಹೆಸರಿಟ್ಟಿದ್ದಾರೆ, ನಮಗದು ಗೊತ್ತಾಗೋದಿಲ್ಲ ಅಂತ ಅರ್ಥ. ಎಷ್ಟಾದಂಗಾಯ್ತು? 10ನೇ ಗುಣಸ್ಥಾನದಲ್ಲಿ ಭಯಾಜಿ ಅವರೇ, ಅವರಿಗೆ ಮೋಕ್ಷ ಪ್ರಾಪ್ತಿ ಮಾಡ್ಕೊಳ್ತೀನಿ ಅನ್ನೋದು ಪಕ್ಕ ಇರುತ್ತೆ. ಆದ್ರೆ ನನ್ಗೆ ಯಾವಾಗ ಆಗ್ಬಹುದು ಅಂತ ಅವ್ರ ಮನ್ಸಲ್ಲಿ ಇರ್ಬೋದಲ್ವಾ? ನೋಡಿ, ಶುಕ್ಲ ಧ್ಯಾನವನ್ನ ಸಾಧಿಸಬೇಕು ಅಂತಂದ್ರೆ ಶುದ್ಧ ಕೇವಲಿ ಆಗಿರಬೇಕು. ಶುದ್ಧದ ಅವಲಂಬನೆಯಿಂದ ಅಲ್ಲಿ ಧ್ಯಾನದ ಚಿಂತನೆ ನಡೀತಾ ಇದೆ. ಧ್ಯಾನದಲ್ಲಿ ಏಕಾಗ್ರ ಆಗಿದ್ದಾರೆ. 10ನೇ ಗುಣಸ್ಥಾನದಲ್ಲಿದ್ದಾರೆ ಅಂದ್ರೆ ಮೊದಲಿನ ಪ್ರಾರಂಭದ ಹಂತ ಅಂತೂ ಅಲ್ಲ, ಅದು ಮಧ್ಯಮ ಹಂತ ಅಂತ ತಗೋಬಹುದು. ಇಲ್ಲ ಶಪಗ ಶ್ರೇಣಿ ಅಪೇಕ್ಷಾದಿಂದ ಶುಕ್ಲ ಧ್ಯಾನದ ಮೊದಲನೇ ಶುಕ್ಲ ಧ್ಯಾನದ ಕೊನೆ ಹಂತ ಅಂತಾನು ತಿಳ್ಕೋಬಹುದು. ಒಂದ್ ವೇಳೆ ಅವರು ಏಕಾಗ್ರದ ವಿಷಯದಲ್ಲಿ ಏನಾದ್ರೂ ಬೇರೆ ಅಪೇಕ್ಷೆಗಳು ಇರ್ತಿದ್ರೆ ಅದು ಮುಂದೆ ಕ್ಷೀಣ ಮೋಹಾವಸ್ಥೆಯನ್ನ ಹೇಗೆ ಪಡೆಯುವುದು? ಹಾಗಾಗಿ ಅದು ನಮ್ಮ ಗ್ರಹಿಕೆಗೆ ನಿಲುಕಲಾರುತ್ತಿದೆ. ಹೌದು, ನಾವು ಕಲ್ಪನೆನೂ ಮಾಡ್ಕೊಳಕ್ಕಾಗಲ್ಲ. ಅದಕ್ಕೆ ಅದು ಹೇಳಿದರೆ ಲೋಭ ನಮ್ಮಂತೆ ಇದ್ರೆ ಹೇಳ್ಬಿಡ್ತಿದ್ರು ಅದನ್ನ. ಅದು ಸೂಕ್ಷ್ಮ ಸಾಂಪ್ರಾಯ ಅಂತ ಹೇಳಿದ್ದಾರೆ. ಸೂಕ್ಷ್ಮ ಅಂದ್ರೆ ನೋಡ್ರಿ, ಯಾವುದೇ ಜಗತ್ತಿನ ಸೂಕ್ಷ್ಮ ಅಂತ ಎಲ್ಲೆಲ್ಲಿ ಸಿದ್ಧಾಂತದಲ್ಲಿದೆ ಅದನ್ನ ನಾವು ಯಾರೂ ಗ್ರಹಿಸೋದಕ್ಕೆ ಸಾಧ್ಯ ಇಲ್ಲ. ಅದು ಕೇವಲಿ ಗಮ್ಯ. ಸೂಕ್ಷ್ಮ ಪದಾರ್ಥಗಳೆಲ್ಲ ಕೇವಲಿಗಳ ವಿಷಯ, ತಿಳಿದ್ರಿ?
ಅನಂತಾನುಬಂಧಿ ಅಪ್ರತ್ಯಾಖ್ಯಾನಾವರಣ ಪ್ರತ್ಯಾಖ್ಯಾನಾವರಣ ಇವುಗಳಿಂದ ರಹಿತವಾದಂತಹ ಸಂಜ್ವಲನ ಲೋಭ ಮಾತ್ರ 10ನೇ ಗುಣಸ್ಥಾನದಲ್ಲಿರುವಂತಹ ಪರ್ಯಾಪ್ತಕ ಜೀವರಲ್ಲಿ 23 ಭಾವಗಳು ಆಗಲು ಸಾಧ್ಯ ಅಂತ ಇಲ್ಲಿ ಹೇಳಿದ್ರು. ತಿಳಿತು ಸಂಜ್ವಲನ ಲೋಭದ ಬಗ್ಗೆ? ಯಾವುದು? ಕಾಯೋಪಶಮಿಕದಲ್ಲಿ ಜ್ಞಾನಗಳು 4 ಇರಬಹುದು. ಮತಿಜ್ಞಾನ, ಶುದ್ಧಜ್ಞಾನ, ಅವಧಿ ಜ್ಞಾನ, ಮನಪರೇ ಜ್ಞಾನ. ಯಾಕಂದ್ರೆ ಮುನಿ ಮಹಾರಾಜರೇ ಇದ್ದಾರೆ 6ರಿಂದ ಮುಂದೆ ಎಲ್ಲರೂ. ಅದು ಉತ್ಪನ್ನ, ಮನಪರೇ ಜ್ಞಾನವು ಉತ್ಪನ್ನ ಆಗಿದ್ರೆ ಅದು ಇರ್ತದೆ, ಲಬ್ಧಿ ರೂಪದಿಂದ ಇರ್ತದೆ. ಆಮೇಲೆ ಅಜ್ಞಾನ ಭಾವ ಇರುವುದಿಲ್ಲ, ಯಾಕೆಂದ್ರೆ ಇವರು ರತ್ನತ್ರಯಧಾರಿಗಳಾಗಿದ್ದಾರೆ, ಅದಕ್ಕೆ ಅಜ್ಞಾನ ಭಾವ ಇರೋದಿಲ್ಲ. ದರ್ಶನದಲ್ಲಿ 3 ದರ್ಶನಗಳಿರಬಹುದು: ಚಕ್ಷು ದರ್ಶನ, ಅಚಕ್ಷು ದರ್ಶನ, ಅವಧಿ. ಆಮೇಲೆ ಲಬ್ಧಿಗಳಲ್ಲಿ ಕ್ಷಾಯೋಪಶಮಿಕ, ದಾನ, ಲಾಭ, ಭೋಗ, ಉಪಭೋಗವಿದೆ, ಎಲ್ಲಾನು ಇರ್ತದೆ ಲಬ್ಧಿ ರೂಪದಿಂದ. ಆಮೇಲೆ ಕ್ಷಾಯೋಪಶಮಿಕ ಸಮ್ಯಕ್ತ್ವ ಇರುವುದಿಲ್ಲ, ಯಾಕೆಂದ್ರೆ 6 ಮತ್ತು 7ರ ಲಾಸ್ಟ್ ಕ್ಷಾಯೋಪಶಮಿಕ ಸಮ್ಯಕ್ತ್ವ 4ರಿಂದ 7ರ ತನಕ ಅಷ್ಟೇ ಇರ್ತದೆ. ಕ್ಷಾಯೋಪಶಮಿಕ ಅಥವಾ ಕ್ಷಾಯಿಕ ಇರೋದ್ರಿಂದ ಇವೆರಡು ಇರೋದಿಲ್ಲ. ಅವು ಇರೋದ್ರಿಂದ ಅಂತಲ್ಲ, ಇದು ಇರೋದಿಲ್ಲ, ಇದಕ್ಕಷ್ಟು ಅರ್ಹತೆ ಇಲ್ಲ ಅಲ್ಲಿ ಮುಂದೆ ಹೋಗ್ಲಿಕ್ಕೆ. ಕ್ಷಾಯೋಪಶಮಿಕ ಸಮ್ಯಕ್ತ್ವ 4ರಿಂದ 7ರ ತನಕ ಮಾತ್ರ. ಕ್ಷಾಯೋಪಶಮಿಕ ಚಾರಿತ್ರ 6 ಮತ್ತು 7ರಲ್ಲಿ ಮಾತ್ರ. ಕ್ಷಾಯೋಪಶಮಿಕ ಸಂಯಮ ಗುಣಸ್ಥಾನ 5ರಲ್ಲಿ ಮಾತ್ರ. ಹಾಗಾಗಿ ಕ್ಷಾಯೋಪಶಮಿಕದ ಸಮ್ಯಕ್ತ್ವ, ಸಂಯಮ ಚಾರಿತ್ರ 3 ಮುಂದೆ ಬರುವುದಿಲ್ಲ. ಹಾಗಾದ್ರೆ ಏನು ಉಳಿತು ನಮ್ಮ ಇಲ್ಲಿ 10ರಲ್ಲಿ ಅಂದ್ರೆ 4 ಜ್ಞಾನ ಇದೆ, 3 ದರ್ಶನ ಇದೆ, 5 ಲಬ್ಧಿ ಇದೆ. 4, 3, 5 ಎಲ್ಲ ಸೇರಿ ಎಷ್ಟಾಯ್ತು? 12. ಅಷ್ಟು ಭಾವಗಳಿದೆ. ಎಲ್ಲರಿಗೂ ತಿಳಿತು? ರತಿ ಇದರ ವಿಶೇಷತೆ: ಹಾಸ್ಯ, ರತಿ, ಕಷಾಯಗಳಲ್ಲಿ 46 ಭಾವ ಹಾಗೂ ಇವುಗಳ ಗುಣಸ್ಥಾನಗಳಲ್ಲಿ ಭಾವಗಳು ಸಾಮಾನ್ಯ ಗುಣಸ್ಥಾನಗಳ ಅನುಸಾರವಾಗಿ ಇರುತ್ತವೆ. ಇದೇ ಪ್ರಕಾರ ಅರತಿ, ಶೋಕ ಹಾಗೂ ಭಯ, ಜಿಗುಪ್ಸಾಗಳಲ್ಲಿಯೂ ಭಾವಗಳು ಇರುತ್ತವೆ ಎಂದು ತಿಳಿಯಬೇಕು. ಔಪಚಾರಿಕ 2, ಶಾಯಿಕ 2, ಕ್ಷಾಯೋಪಶಮಿಕ 18, ಔದಯಿಕ 21, ಪಾರಿಣಾಮಿಕ 3, ಒಟ್ಟು 46 ಭಾವ. ಮ್ಯೂಟ್ ಮಾಡ್ಕೊರಿ ಉಳಿದವರೆಲ್ಲ. ಈಗ ಕ್ರೋಧ, ಮಾನ, ಮಾಯಾ, ಲೋಭ, ಅನಂತಾನುಬಂಧಿ, ಅಪ್ರತ್ಯಾಖ್ಯಾನಾವರಣ, ಪ್ರತ್ಯಾಖ್ಯಾನಾವರಣ, ಸಂಜ್ವಲನದ ಮಾರ್ಗಣಗಳು ಆಯಿತು. ಇವಾಗ ನೌಕಷಾಯದ ಬಗ್ಗೆ ಹೇಳ್ತಾರೆ. ಹಾಸ್ಯ ಮತ್ತು ರತಿ ಅಥವಾ ಹಾಸ್ಯ ರತಿ ನೌಕಷಾಯ ಮಾರ್ಗಣ ಪರ್ಯಾಪ್ತಕ ಜೀವರಲ್ಲಿ ಇರುವಾಗ ಏನೇನಾಗಬಹುದು? ಹಾಸ್ಯ ಅಂತಂದ್ರೆ ಏನು? ನಗುವುದು ಅಲ್ರಿ? ನಗುವುದು ಇದು ಕಷಾಯ ಜನ್ಯವಾದಂತಹ ಕ್ರಿಯೆ ಇದೆ. ಆಮೇಲೆ ರತಿ ಅಂದ್ರೆ ಒಂದು ವಸ್ತುವಿನಲ್ಲಿ ಅನುರಾಗ, ಆಸಕ್ತಿಯಿಂದ ಇರುವುದು, ಅದೇ ರತಿ ಭಾವ ಇದೆ. ಇವು ಎರಡನ್ನೂ ಸೇರಿಸಿ ಹೇಳ್ತಿದ್ದಾರೆ. ಹಾಸ್ಯರತಿ ಇರುವಾಗ ಹಾಸ್ಯರತಿ ಭಾವಗಳ ಮಾರ್ಗಣದಲ್ಲಿ, ಹಾಸ್ಯರಸಿ ನೌಕಷಾಯ ಭಾವ ಮಾರ್ಗಣದಲ್ಲಿ ಪರ್ಯಾಪ್ತಕ ಜೀವರಲ್ಲಿ ಸಾಮಾನ್ಯ ರೂಪದಿಂದ ಚರ್ಚೆ ಮಾಡ್ತಾರೆ. ಇಲ್ಲಿ ಔಪಶಮಿಕ ಭಾವಗಳು 2 ಇರಲಿಕ್ಕೆ ಸಾಧ್ಯ.
ಔಪಶಮಿಕ ಸಮ್ಯಕ್ತ್ವ ಭಾವ, ಔಪಶಮಿಕ ಚಾರಿತ್ರ ಭಾವ ಎರಡೂ ಇರಬಹುದು. ಈ ಹಾಸ್ಯ ಮತ್ತು ರತಿಗಳು ಎಲ್ಲಿಂದ ಎಲ್ಲಿ ತನಕ ಇರಬಹುದು ಜೀವದಲ್ಲಿ? 1 ರಿಂದ 8ನೇ ಇರುತ್ತೆ. 8ನೇ ಗುಣ. 1 ರಿಂದ 8ನೇ ಗುಣಸ್ಥಾನದ ತನಕ ಇರ್ತವೆ. ಹಾಗಾಗಿ ಸಮ್ಯಕ್ತ್ವದ ಅಪೇಕ್ಷದಿಂದ ಔಪಶಮಿಕ ಸಮ್ಯಕ್ತ್ವವಂತೂ 4 ರಿಂದ ಮುಂದೆ ಇರಬಹುದು. ಆದ್ರೆ 8ನೇ ಗುಣಸ್ಥಾನದ ಅಪೇಕ್ಷದಿಂದ ಔಪಶಮಿಕ ಚಾರಿತ್ರ ಭಾವವು ಇರಲಿಕ್ಕೆ ಸಾಧ್ಯ ಅಂತ ಹೇಳಿದ್ದಾರೆ. ಇನ್ನು ಕ್ಷಾಯಿಕ ಭಾವಗಳಲ್ಲಿಯೂ ಕೂಡ ಕ್ಷಾಯಿಕ ಸಮ್ಯಕ್ತ್ವ ಭಾವವೇ ಇರಬಹುದು. 8ನೇ ಗುಣಸ್ಥಾನದ ಅಪೇಕ್ಷೆಯಿಂದ ಕ್ಷಾಯಿಕ ಚಾರಿತ್ರ ಭಾವವು ಇರಲಿಕ್ಕೆ ಸಾಧ್ಯ. ಅಂದ್ರೆ ಔಪಶಮಿಕದ್ದು 2, ಕ್ಷಾಯಿಕದ್ದು 2 ಭಾವಗಳು ಆಗಲು ಸಾಧ್ಯ. ಆಮೇಲೆ ಕ್ಷಾಯೋಪಶಮಿಕ ಭಾವಗಳು ಏನೇನಾಗಬಹುದು ನೋಡ್ರಿ. ಇಲ್ಲಿ ವಿಷಯ 1 ರಿಂದ 8ರ ತನಕನೂ ಲೆಕ್ಕಕ್ಕೆ ಬರ್ತದೆ. ಕ್ಷಾಯೋಪಶಮಿಕ ಭಾವಗಳಲ್ಲಿ ಜ್ಞಾನ ಭಾವಗಳು ಸಮ್ಯಕ್ ದೃಷ್ಟಿಯ ಅಪೇಕ್ಷದಿಂದ ಅಥವಾ ಮುನಿ ಮಹಾರಾಜರ ಅವಸ್ಥೆ ಇರುವ ಅಪೇಕ್ಷದಿಂದ 4 ಜ್ಞಾನಗಳಾಗುತ್ತವೆ. ಮತಿ ಜ್ಞಾನನೂ ಇದೆ, ಶ್ರುತ ಜ್ಞಾನನೂ ಇದೆ, ಅವಧಿ ಜ್ಞಾನನೂ ಇದೆ, ಮನಪರ್ಯಾಯ ಜ್ಞಾನನೂ ಆಗಲಿಕ್ಕೆ ಸಾಧ್ಯ. 6 ರಿಂದ ಮುಂದೆ ಮನಪರ್ಯಾಯ ಜ್ಞಾನವೂ ಇದೆ. ಭಾಷ್ಯರತಿಯ ಲೋಕಶಾಯ ಮಾರ್ಗಣಾದ ಜೊತೆಗೆ ಪರ್ಯಾಪ್ತಕ ಜೀವರಲ್ಲಿ 4 ಜ್ಞಾನಗಳಾಗಬಹುದು ಕ್ಷಯೋಕ್ಷಮಿಕದಲ್ಲಿ. ಆಮೇಲೆ ಹಾಸ್ಯ ಮತ್ತು ರತಿ ಅಥವಾ ಹಾಸ್ಯ ರತಿ ನೌಕಶಾಯಗಳು ಮಿಥ್ಯಾತ್ವ ಗುಣಸ್ಥಾನದಲ್ಲಿಯೂ ಇರುವ ಕಾರಣದಿಂದ ಅಜ್ಞಾನ ಭಾವಗಳು ಇರಲು ಸಾಧ್ಯ. ಹಾಸ್ಯ ಮತ್ತು ರತಿಯ ಜೊತೆಗೆ ಕೋಮತಿ, ಕುಶುತ, ಕೋವದಿ 3 ಅಜ್ಞಾನ ಭಾವಗಳು ಇರಬಹುದು. 3 ದರ್ಶನ ಭಾವಗಳು ಇರಲಿಕ್ಕೆ ಸಾಧ್ಯ. ಚಕ್ಷು ದರ್ಶನ, ಅಚಕ್ಷು ದರ್ಶನ, ಅವಧಿ ದರ್ಶನ. ಲಬ್ಧಿಗಳು 5 ಇವೆ. ಕ್ಷಾಯೋಪಶಮಿಕ, ದಾನ, ಲಾಭ, ಭೋಗ, ಉಪಭೋಗ, ವೀರ್ಯ. ಇನ್ನು ಕ್ಷಾಯೋಪಶಮಿಕ ಸಮ್ಯಕ್ತ್ವ ಭಾವವೂ ಇರಬಹುದು. ಯಾಕೆಂದ್ರೆ 6 ಮತ್ತು 7ರಲ್ಲಿ ಅಥವಾ 4 ರಿಂದ 7ರವರೆಗೆ ಕ್ಷಾಯೋಪಶಮಿಕ ಸಮ್ಯಕ್ತ್ವ ಭಾವ ಇರಲಿಕ್ಕೆ ಸಾಧ್ಯ ಇದೆ. ಕ್ಷಾಯೋಪಶಮಿಕ ಚಾರಿತ್ರ ಭಾವವೂ ಇರಲು ಸಾಧ್ಯ. 6 ಮತ್ತು 7ರಲ್ಲಿ ಹಾಸ್ಯ ಮತ್ತು ರತಿ ಇದೆ. ಕ್ಷಾಯೋಪಶಮಿಕ ಸಂಯಮ ಭಾವವೂ ಇರಲು ಸಾಧ್ಯ. ಯಾಕೆಂದ್ರೆ ಗುಣಸ್ಥಾನ 5 ಹಾಸ್ಯರತಿಗಳು ಇರಲಿಕ್ಕೆ ಸಾಧ್ಯ. ಹಾಗಾಗಿ ಎಷ್ಟು ಭಾವಗಳಾಯ್ತು ಕ್ಷಾಯೋಪಶಮಿಕದ್ದು? 18. ಅಂದ್ರೆ ಕ್ಷಾಯೋಪಶಮಿಕದ ಎಲ್ಲಾ ಭಾವಗಳು ಸಾಧ್ಯ. ಇನ್ ಔದೈಕ ಭಾವದಲ್ಲಿ ಹಾಸ್ಯ ಮತ್ತು ರತಿ ಇರುವಂತಹ ಯಾವ ಯಾವ ಗತಿಗಳಿವೆ? 4 ಗತಿಗಳು. ನರಕಗತಿ, ಕಿರಿಯಂಶಗತಿ. ನರಕಗತಿಯ ಜೀವಗಳು ಎಲ್ಲಿ ಹಾಸ್ಯ ಮಾಡ್ತವೆ, ಏನನ್ನು ಮಾಡ್ತವೆ? ಸತ್ವದಲ್ಲಿ ಇದೆ ಅಲ್ರಿ ಕರ್ಮದ. ರತಿ ಭಾವ ಅಲ್ಲಿ ಏನ್ ಇಷ್ಟವಾಗಿದೆ? ಜಗಳ ಆಡೋದು, ಮಾಡೋದು ಇಷ್ಟ. ವೆರಿ ಗುಡ್. ಒಟ್ಟಾರೆಯಾಗಿ ಅವ್ರು ಏನೋ ಒಂದು ಮಾಡ್ತಿದ್ದಾರೆ ಅಂದ್ರೆ ಅದು ಇಷ್ಟದಿಂದಲೇ ಮಾಡ್ತಿದ್ದಾರೆ. ಆಮೇಲೆ ಹಾಸ್ಯ ಅಣಕ ಮಾಡುವುದು ಕೂಡ ಇದೆ, ಅಲ್ಲಿ ಮಾಡ್ತಾರೆ ಅವರು. ಯಾರಾದ್ರೂ ನನಗೆ ಯಾಕೆ ಹೊಡಿತಾ ಇದೀರಿ ಅಂತ ಕೇಳಿದ್ರ ಅಂತಂದ್ರೆ, ಓಹೋ ನಿನಗೆ ಹೊಡಿಬಾರ್ದ ಮತ್ತೆ ಇಲ್ಲಿ ಯಾಕೆ ಬಂದಿ ಅಂತ ಅಣಕ ಮಾಡ್ತಾರೆ. ಅಂದ್ರೆ ವ್ಯಂಗ್ಯ. ಆದ್ರೆ ನಮ್ಗಿಂತಲೂ ಸುಪ್ರೀಂ ಲೆವೆಲ್ದಲ್ಲಿ ಹಾಸ್ಯ ಇತ್ಯಾದಿಗಳಲ್ಲಿ ಇರ್ತವೆ. ಅಂದ್ರೆ ಪೂರ್ಣ ರೂಪದ ವ್ಯಂಗ್ಯ ಅಥವಾ ಅಹಂಕಾರ ಕಷಾಯಜನ್ಯವಾದಂತಹ ತೀವ್ರ ರೂಪದ ಪದ್ಧತಿಯಲ್ಲಿ ಇರ್ತದೆ, ಪ್ರವೃತ್ತಿಯಲ್ಲಿ ಇರ್ತದೆ. ಹಾಗಾಗಿ ನರಕದಲ್ಲಿಯೂ ಹಾಸ್ಯರತಿ ಇದೆ. ಮತ್ತೆ ಅವರಲ್ಲಿ ಮೋಹನೀಯ ಕರ್ಮ ಇದೆ ಅಂತನ್ನುವಾಗ ಹಾಸ್ಯರತಿಗಳು ಗುಣಸ್ಥಾನ 1ರಿಂದಲೇ ಪ್ರಾರಂಭವಾಗಿರುವುದರಿಂದ 8ರ ತನಕನೂ ಇರುವುದರಿಂದ ನರಕಗತಿಯ ಜೀವರಲ್ಲೂ ಹಾಸ್ಯರತಿ ಇದೆ, ತಿರ್ಯಂಶರಲ್ಲೂ ಇದೆ, ಆಮೇಲೆ ಮನುಷ್ಯರಲ್ಲೂ ಇದೆ, ದೇವತೆಗಳಲ್ಲೂ ಇದೆ. ಕಷಾಯಗಳು
ಸ್ವಾತಂತ್ರ್ಯ ಆಸೆ ರತಿ ನಾಲ್ಕು ಕ್ರೋಧ ಲೋಭ ಕ್ರೋಧ ಮಾನ ಮಾಯ ಲೋಭದ ರೂಪ. ಹಾಸ್ಯರತಿ ಇದೆ ಅಂತಂದ್ರೆ ಕ್ರೋಧನೂ ಇದೆ, ಮಾನನೂ ಇದೆ, ಮಾಯನೂ ಇದೆ, ಲೋಭನೂ ಇದೆ. ಹೇಗಿದೆ ಅಂತಂದ್ರೆ ಕ್ರೋಧ ಮಾನ ಮಾಯ ಇವು 9ರ ತನಕ ಇದೆ, ಲೋಭ 10ರ ತನಕ ಇದೆ. ಅಂದ್ರೆ 4 ಕಷಾಯಗಳು 9ರ ತನಕ ಅಂತೂ ಪಕ್ಕಾ ಇದೆ. ಹಾಸ್ಯರತಿ ಬಿಟ್ಟು ಹೋದ್ರೂ 8ರಲ್ಲೇ ಬಿಟ್ಟು ಹೋಗ್ತಾವಲ್ಲ, ಅಂದ್ರೆ ಇದೆ ಅಂತಂದ್ರೆ ಅವು ಎಲ್ಲಾನು ಇದೆ ಅಂತ ಅರ್ಥ. ತಿಳಿದ್ರಿ? 4 ಕಷಾಯಗಳಿವೆ. ವೇದ 3 ವೇದಗಳಿರಬಹುದು. ಸ್ತ್ರೀ ವೇದ, ಪುರುಷ ವೇದ, ನಪುಂಸಕ ವೇದ. ಮಿಥ್ಯಾದರ್ಶನ ಇರಬಹುದು. ಗುಣಸ್ಥಾನ 1ರಲ್ಲಿ ಈ ಹಾಸ್ಯರತಿಗಳು ಇರಲು ಸಾಧ್ಯ ಇದೆ, ಹಾಗಾಗಿ ಮಿಥ್ಯಾದರ್ಶನವೂ ಇದೆ, ಅಜ್ಞಾನನೂ ಇದೆ, ಅಸಂಯಮನೂ ಇದೆ. ಗುಣಸ್ಥಾನ 1ರಿಂದ 4ರವರೆಗೆ ಅಸಂಯಮ ಇದೆ, ಹಾಗಾಗಿ ಹಾಸ್ಯರತಿ ಅಲ್ಲಿ ಇದೆ. ಅಸಿದ್ಧತ್ವನೂ ಇದೆ, ಸಿದ್ಧರಾಗಿಲ್ಲ. ಲೇಷಗಳಲ್ಲಿ 6 ಲೇಷಗಳು ಸಾಧ್ಯ. ಅಸಂಯಮದ ಅವಸ್ಥೆಯಲ್ಲಿ ಇರುವ ಹಾಸ್ಯರತಿ ಉಳ್ಳ ಜೀವರಲ್ಲಿ 6 ಕಂಡು ಬರ್ತವೆ. ಆಮೇಲೆ 3 ಪಾರಿಣಾಮಿಕ ಭಾವಗಳು ಕಂಡು ಬರ್ತವೆ. 3 ಪಾರಿಣಾಮಿಕ ಭಾವಗಳು ಜೀವತ್ವ, ಭವ್ಯತ್ವ, ಅಭವ್ಯತ್ವ. ಹೀಗೆ ಔದೈಕ ಭಾವಗಳಲ್ಲಿ ಲೆಕ್ಕ ತಗೊಂಡ್ರೆ ಎಷ್ಟಾಯ್ತು? 4 4 8 3 11. ಅಂದ್ರೆ ಎಲ್ಲ ಸಾಧ್ಯ. ಅಂದ್ರೆ ಒಟ್ಟು 46 ಭಾವಗಳು ಆಗ್ತವೆ. 7 ಕ್ಷಾಯಿಕ ಭಾವಗಳನ್ನ ಬಿಟ್ರೆ ಉಳಿದ ಎಲ್ಲಾ ಭಾವಗಳು ಸಾಧ್ಯ, ಅಲ್ಲಿ ಹಾಸ್ಯ ಮತ್ತು ರತಿ ಇರುವಾಗ. ತಿಳಿತು? ಹಾ, ಇದರಲ್ಲಿ ವಿಶೇಷವಾದ ಚರ್ಚೆ ಅಂತ ಇದೇ ವಿಶೇಷವಾದದ್ದು ಇದೇ ಆಗ್ತದೆ. ಯಾವುದೇ ಗುಣಸ್ಥಾನ ತಗೊಂಡ್ರು ಇದೇ ಉತ್ತರ ಬರ್ತದೆ. ಅಂದ್ರೆ ಹೆಚ್ಚು ಕಡಿಮೆ ಬಹಳ ಏನು ವ್ಯತ್ಯಾಸ ಇರೋದಿಲ್ಲ. ಅರ್ಥ ಆಯ್ತು? ಸಮ್ಯಕ್ತದ ಗುಣಸ್ಥಾನಗಳಲ್ಲಿ ಮಿಥ್ಯಾದರ್ಶನಾದಿಗಳನ್ನ ಬಿಟ್ಟು ಲೆಕ್ಕ ತಗೋಬೇಕು. ಮಿಥ್ಯಾದರ್ಶನಾದಿ ಗುಣಸ್ಥಾನಗಳನ್ನು ನೋಡುವಾಗ ಸಮ್ಯಕ್ತ್ವ ಮೊದಲಾದ ಭಾವಗಳನ್ನ ಬಿಟ್ಟು ಲೆಕ್ಕ ತಗೋಬೇಕು. ತಿಳಿತು? ಆ ಕಡೆ ಹೋಗುತ್ತ ಚಕ್ರಿ ಗಾಡಿ ಎಲ್ಲ ಇಟ್ಟು ಇವಾಗ 8ನೇ ಗುಣಸ್ಥಾನದ ಅಂತ್ಯದಲ್ಲಿ ಹಾಸ್ಯರತಿ ಹೋದ್ರೂ 8ನೇ ಗುಣಸ್ಥಾನಕ್ಕೂ ತಗೋಬೇಕಾಗುತ್ತಲ್ವಾ? ಹೌದು, ಅಲ್ಲಿ ಮೊದಲಿನ ಭಾಗಗಳಲ್ಲಿದೆ ಅದು. ಮತ್ತೆ ಅದೇ ಹಿಂದಿನದ್ರಲ್ಲಿ ಮ್ಯೂಟ್ ಮಾಡ್ಕೊಡು. ಹೇಳಿ. ಅದೇ ಬೈಯಜ್ಜಿ, ಇವಾಗ 8ನೇ ಗುಣಸ್ಥಾನ ಅಂತ್ಯದಲ್ಲಿ ಹೋಗೋದ್ರಿಂದ 8ನೇ ಗುಣಸ್ಥಾನಕ್ಕೆ ತಗೊಂಡ್ರು. ಹಿಂದಿನದ್ರಲ್ಲಿ ವೇದ ಇದೆಯಲ್ಲ, ಅದ್ರಲ್ಲಿ 9ನೇ ಗುಣಸ್ಥಾನದವರೆಗೂ ಇರುವಾಗ ಅವ್ರು 3 ತೋರ್ಸಿದ್ರು, 10ನೇ ಗುಣಸ್ಥಾನಕ್ಕೆ 0 ತೋರ್ಸಿದ್ರು. 9ನೇ ಗುಣಸ್ಥಾನದ ಮೊದಲನೇ ಭಾಗದಲ್ಲಿ ಹೋಗಂಗಿದ್ರು ಅದು 3 ತಗೋಬೇಕು. ಅವು ಒಮ್ಮೆ ಹೋಗೋದಿಲ್ಲ, ಮೊದಲನೇ ಭಾಗದಲ್ಲಿನೂ ಹೋಗೋದಿಲ್ಲ, ಮಧ್ಯಮ ಹಂತದಲ್ಲಿ ಹೋಗ್ತವೆ. ಒಟ್ಟಾರೆ ಆ ಗುಣಸ್ಥಾನವನ್ನು ಪರೀಕ್ಷೆ ಮಾಡಿಲು ಅಂತಂದ್ರೆ ಅದಲ್ಲಿದೆ ಅಂತಾನೆ ಅರ್ಥ. ಶುರುವಾತಲ್ಲಿ ಇರೋದ್ರಿಂದ ಅದನ್ನ ಅದರಲ್ಲಿ ವೇದ ತಗೋಬೇಕಾಗುತ್ತೆ. ಆ ಬೌಂಡ್ರಿ ಲೈನ್ ಒಳಗಡೆ ಇದೆ ಅಂತಂದ್ರೆ ಅದು ಅಲ್ಲಿ ತನಕ ಇದೆ ಅಂತಾನೆ ಅರ್ಥ. ಸರಿ ಬೈ. ಮ್ಯೂಟ್ ಮಾಡ್ಕೋರಿ, ಹುಡುಗಂದವ್ರು ಮ್ಯೂಟ್ ಮಾಡ್ಕೋರಿ. ಇನ್ನು ಹಾಸ್ಯ ಮತ್ತು ರತಿ ಏನಿದೆಯಲ್ಲ, ಇದರಂತೇನೆ ಇದು ಹೆಂಗ್ ಜೋಡಿ ಜೋಡಿ ಇದೆಯಲ್ಲ ಹಾಸ್ಯರತಿ ಅಂತ, ಅದೇ ರೀತಿ ಅರತಿ ಮತ್ತು ಶೋಕ ಜೋಡಿ ಇದೆ. ಭಯ ಮತ್ತು ಜುಗುಪ್ಸ ಇವುಗಳ ಭಾವಗಳನ್ನು ಕೂಡ ಹೀಗೆ ತಿಳ್ಕೊಳ್ಬೇಕು ಅಂತ ಹೇಳಿದ್ದಾರೆ. ಹೇಗೆ ತಿಳ್ಕೋಬೇಕು? ಇವುಗಳ ಗುಣಸ್ಥಾನ ಎಷ್ಟಿದೆ? 8ನೇ ಗುಣಸ್ಥಾನ
ಇವುಗಳದು 8ನೇ ಗುಣಸ್ಥಾನ ತನಕನೇ ಬೇಕು. ಅಂದ್ರೆ ನೋಡಿ ಏನ್ ಬರ್ತದೆ, ಅರತಿ ಮತ್ತು ಶೋಕ, ಭಯ ಮತ್ತು ಜಿಗುಪ್ಸ ಎಲ್ಲಾನು ಸೇರಿಸಿ ನೋಡಿ, ಸೇಮ್ ಹೀಗೆ ಬರ್ತದೆ. ಹೌದು, 6 8ನೇ ಗುಣಸ್ಥಾನ ತನಕ ಇದೆ. ಅದರಿಂದ ಔಪಶಮಿಕ 2 ಇರುತ್ತೆ, ಉಪಶಮಿಕ 2 ಇರುತ್ತೆ, ಸಮ್ಯಕ್ತ್ವ ಮತ್ತು ಚರ್ಮ. ಹಾಶರತಿ ಅಥವಾ ಇದರ ಜೊತೆಗೆ ಅರತಿ ಮತ್ತು ಶೋಕ ಇವೆರಡು ಇರ್ತವೆ. ಆಮೇಲೆ ಭಯ ಮತ್ತು ಜಿಗುಪ್ಸ. ಹಾಶರತಿ ಅಥವಾ ಅರತಿ ಶೋಕವನ್ನ ನೋಡಿದಾಗ ಔಪಶಮಿಕ ಭಾವಗಳು 2 ಇರಬಹುದು, ಯಾಕೆಂದ್ರೆ ಇವುಗಳ ಗುಣಸ್ಥಾನ ಕೂಡ 8 ಇದೆ, 8ರ ತನಕ ಇದೆ. ಔಪಶಮಿಕ ಸಮ್ಯಕ್ತನೂ ಇರಬಹುದು, ಚಾರಿತ್ರನೂ ಇರಬಹುದು, ಕ್ಷಾಯಿಕ ಸಮ್ಯಕ್ತನೂ ಇರಬಹುದು, ಕ್ಷಾಯಿಕ ಚಾರಿತ್ರನೂ ಇರಬಹುದು, ಉಳಿದ ಭಾವಗಳ ಇರುವುದಿಲ್ಲ. ಕ್ಷಾಯೋಪಶಮಿಕ ಭಾವಗಳಲ್ಲಿ 4 ಜ್ಞಾನಗಳಿರಬಹುದು: ಮತಿ ಜ್ಞಾನ, ಶುದ್ಧ ಜ್ಞಾನ, ಅವಧಿ ಜ್ಞಾನ, ಮನಃಪರ್ಯಾಯ ಜ್ಞಾನ. ಆಮೇಲೆ ಅಜ್ಞಾನ ಭಾವ ಇರುವುದಿಲ್ಲ, ಇರಬಹುದು. ಯಾಕೆ ಇರಬಹುದು ಅಂತಂದ್ರೆ ಇದು ಗುಣಸ್ಥಾನ 1 ಮತ್ತು 2 ಇರುವುದರಿಂದ 3 ಅಜ್ಞಾನ ಭಾವಗಳು ಇರಲಿಕ್ಕೆ ಸಾಧ್ಯ. ದರ್ಶನಗಳು 3 ಇರ್ತವೆ: ಚಕ್ಷು, ಅಚಕ್ಷು, ಅವಧಿ. ಲಬ್ಧಿಗಳೆಲ್ಲ ಇರ್ತವೆ. ಕ್ಷಾಯೋಪಶಮಿಕ ಸಮ್ಯಕ್ತ ಭಾವವೂ ಇರಬಹುದು, ಕ್ಷಾಯೋಪಶಮಿಕ ಚಾರಿತ್ರ ಭಾವವೂ ಇರಬಹುದು, ಸಂಯಮ ಭಾವವೂ ಇರಬಹುದು. ಗತಿಗಳಲ್ಲಿ ಅರತಿ ಮತ್ತು ಶೋಕ. ಅರತಿ ಅಂತಂದ್ರೆ ಅನಾಸಕ್ತ ಭಾವ, ಅನಾಸಕ್ತಿ ಅಥವಾ ಅನುರಾಗವಿಲ್ಲದ ಭಾವ, ದ್ವೇಷ ಭಾವಕ್ಕೆ ಹೊಂದಿಕೊಳ್ಳುವಂತ ಭಾವ ಅಂತ ತಿಳ್ಕೋಬಹುದು. ಶೋಕ ದುಃಖದಿಂದ ಇರುವುದು, ನಿರಂತರವಾಗಿ ಆರ್ದ್ರ ಪರಿಣಾಮದ. ಇವೆರಡೂ ಭಾವಗಳು 4 ಗತಿಯಲ್ಲಿ ಇವೆ. ನಾರಕಿಗಳಲ್ಲಿ ಅಂತೂ ತುಂಬಿದೆ, ತಿರ್ಯಂಚರಲ್ಲೂ ತುಂಬಿದೆ, ಮನುಷ್ಯರಲ್ಲಿನೂ ಬಹುಪಾಲಿದೆ, ದೇವತೆಗಳಲ್ಲೂ ಇದೆ. ಆರತಿನೂ ಇದೆ, ಶೋಕನೂ ಇದೆ, ಭಯಾನೂ ಇದೆ, ಜಿಗುಪ್ಸಾನೂ ಇದೆ. ಎಲ್ಲಾ ಕಡೆ ಎಲ್ಲಾನು ಇದೆ. ಕಷಾಯಗಳು ಎಲ್ಲ ಇವೆ. ಆದ್ರೆ ಎಲ್ಲಿ ತನಕ ನೋ ಕಷಾಯಗಳಿದೆ ಅಂತ ನಮಗಿದೆ, ನೋ ಕಷಾಯಗಳಲ್ಲಿ 6 ಏನಿದಾವಲ್ಲ, ಇವುಗಳು ಇರುವ ತನಕನೂ ಎಲ್ಲಾ ಕಷಾಯಗಳು ಇದ್ದೇ ಇರ್ತದೆ. ಆಮೇಲೆ 8ನೇ ಗುಣಸ್ಥಾನದ ಮುನಿ ಮಹಾರಾಜರಿಗೆ ಶೋಕ ಯಾವ ಪ್ರಕಾರ? ಶೋಕ ಕಷಾಯ ಇದೆ. ಹೇಗೆ 10ನೇ ಗುಣಸ್ಥಾನದಲ್ಲಿ ಲೋಭ ಇದೆ ಅಲ್ಲ, ಹಾಗೆ 8ರಲ್ಲಿ ಶೋಕ ಇದೆ. ತಿಳಿದ್ರಿ? ಹೇಳಿದ್ರಿ. ಆಮೇಲೆ ಕಷಾಯಗಳು 4 ಇದೆ. ವೇದಗಳಲ್ಲಿ 3 ವೇದಗಳಿರಬಹುದು: ಸ್ತ್ರೀ ವೇದ, ಪುರುಷ ವೇದ, ನಪುಂಸಕ ವೇದ. ಮಿಥ್ಯಾದರ್ಶನ ಗುಣಸ್ಥಾನ 1ರಲ್ಲಿ ಇದೆ. 1ರಲ್ಲಿರುವಂತ ಶೋಕ ಮತ್ತು ಅರತಿಯ ಜೊತೆಗೆ ಇದೆ. ಅಜ್ಞಾನ ಭಾವ ಇದೆ, ಕೇವಲ ಜ್ಞಾನ ಆಗಿಲ್ಲ. ಅಸಂಯಮನೂ ಇದೆ, 1ರಿಂದ 4ರ ತನಕ ಅಸಂಯಮ ಇದೆ. ಅಂದ್ರೆ ಅರತಿ ಶೋಕದ ಜೊತೆಗೆ ಅಸಂಯಮನೂ ಇದೆ, ಅಸಿದ್ಧತ್ವನೂ ಇದೆ. ಲೇಷಗಳು 6 ಲೇಷಗಳು ಇರಲು ಸಾಧ್ಯ. ಪಾರಿಣಾಮಿಕ ಭಾವಗಳಲ್ಲಿ 3 ಭಾವಗಳಿರಲು ಸಾಧ್ಯ. ಮಿಥ್ಯಾತ್ವ ಗುಣಸ್ಥಾನದ ಅಪೇಕ್ಷದಿಂದ 3 ಭಾವಗಳು ಇರಲು ಸಾಧ್ಯ. ಹಾಗಾಗಿ ಇದರಲ್ಲಿಯೂ ಕೂಡ ಇಷ್ಟೇ ಭಾವಗಳು. ಎಷ್ಟು? ಆಶ್ರಯ ಮತ್ತು ರತಿ. ಈ ಪ್ರಕಾರ ಭಯ ಮತ್ತು ಜಿಗುಪ್ಸೆಯಲ್ಲಿಯೂ ತಿಳಿದುಕೊಳ್ಳಬೇಕು. ತಿಳ್ಕೋತೀರಿ? ಹೀಗೆ ನೋಕಷಾಯ ಮಾರ್ಗಣ ಹೇಳಿದ್ರು. ಇನ್ನು ಇದರಲ್ಲಿ 3 ವೇದಗಳನ್ನ ಹೇಳಬೇಕಿತ್ತು. ಅದನ್ನ ಹಿಂದೆ ವೇದ ಮಾರ್ಗಣದಲ್ಲಿ ಹೇಳಿದ್ದಾರೆ. ಸ್ತ್ರೀ ವೇದ, ಪುರುಷ ವೇದ, ನಪುಂಸಕ ವೇದ. 3 ಮಾರ್ಗಣಗಳನ್ನು, ವೇದಗಳನ್ನು, ವೇದ ಕಷಾಯಗಳನ್ನು ಅಥವಾ ವೇದ ನೌಕಷಾಯ ಮಾರ್ಗಣವನ್ನು ಅದರಂತೆ ತಿಳಿಯುವುದು.
ಅರತಿ ಶೋಕ ಭಯ ಜುಗುಪ್ಸಾ ಇವು 6 ಹಿಂದೆ ವೇದದಲ್ಲಿ 3 ಹೇಳಿದ್ದಾರೆ, ಅದನ್ನ ಇಲ್ಲಿ ತೆಗೆದುಕೊಂಡು ತಿಳಿದುಕೊಳ್ಳಬೇಕು. ಶಿಗೆ ಕಷಾಯ ಮಾರ್ಗಣ ಮುಗಿಯಿತು. ಕಷಾಯ ಮಾರ್ಗಣ ತಿಳಿದು ಇನ್ನು ಜ್ಞಾನ ಮಾರ್ಗಣ. ಪೇಜ್ ನಂಬರ್ 60. ಜ್ಞಾನ ಮಾರ್ಗಣ. ಕುಮತಿ ಕುಸುತ ವಿಭಂಗ ಜ್ಞಾನ. ವಿಶೇಷತೆ ಕುಮತಿ ಕುಸುತ ವಿಭಂಗ ಜ್ಞಾನದಲ್ಲಿ 32 ಭಾವಗಳಿರುತ್ತವೆ. ಇದರ ಪ್ರಥಮ ಗುಣಸ್ಥಾನದಲ್ಲಿ 32 ಭಾವಗಳು ಹಾಗೂ ಎರಡನೇ ಗುಣಸ್ಥಾನದಲ್ಲಿ ಮಿಥ್ಯಾದರ್ಶನ ಹಾಗೂ ಅಭಗತ್ವವನ್ನು ಬಿಟ್ಟು 30 ಭಾವಗಳು ಇರುತ್ತವೆ. ಔಪಶಮಿಕೂ ಇರುವುದಿಲ್ಲ, ಕ್ಷಾಯಿಕನೂ ಇರುವುದಿಲ್ಲ. ಕ್ಷಯೋಪಶಮಿಕ 8, ಔದಯಿಕ 21, ಪಾರಿಣಾಮಿಕ 3, ಒಟ್ಟು 32 ಭಾವಗಳು. ಜ್ಞಾನ ಮಾರ್ಗಣದಲ್ಲಿ 8 ಪ್ರಕಾರದ ಜ್ಞಾನ ಮಾರ್ಗಣವನ್ನ ಹೇಳಿದ. ಕುಮತಿ, ಕುಶುತ, ಕು ಅವಧಿ ಅಥವಾ ವಿಭಂಗ ಜ್ಞಾನ, ಮತಿ, ಶುದ್ಧ, ಅವಧಿ, ಮನ ಪರ್ಯಾಯ, ಕೇವಲ ಜ್ಞಾನ. ಹೀಗೆ ಮೊದಲಿಗೆ ಕುಮತಿ, ಕುಶುತ, ಕು ಅವಧಿ ಅಥವಾ ವಿಭಂಗ ಜ್ಞಾನ. ಕು ಅವಧಿಗೆನೆ ವಿಭಂಗ ಜ್ಞಾನ ಅಂತ ಕರೀತಾರೆ. ಈ ಮೂರುಗಳು ಯಾವಾಗ ಜೀವದಲ್ಲಿ 3 ಜ್ಞಾನಗಳಿದ್ದರೂ ಮಿಥ್ಯಾತ್ವದ ಜೊತೆಗೆ ಇದೆ ಅಂತಂದ್ರೆ, ಅಥವಾ ಅನಂತಾನುಬಂಧಿ ಕಷಾಯದ ಜೊತೆಗೆ ಇದೆ ಅಂತಂದ್ರೆ, ಅದನ್ನ ಮಿಥ್ಯಾಜ್ಞಾನ ಅಥವಾ ಕುಜ್ಞಾನಗಳು ಅಂತ ಕರೀತಾರೆ. ಈಗ ಜ್ಞಾನ ಮಾರ್ಗಣದಲ್ಲಿ ಮೊದಲಿಗೆ ಈ 3 ಅಜ್ಞಾನ ಅಥವಾ ಕುಜ್ಞಾನಗಳ ಪ್ರಕಾರ ಎಷ್ಟು ಭಾವಗಳು ಆಗಬಹುದು ಪರ್ಯಾಪ್ತಕ ಜೀವರಲ್ಲಿ ಅನ್ನೋದನ್ನ ಹೇಳ್ತಾರೆ. ಈ ಕುಜ್ಞಾನ ಆಗಲಿ ಅಜ್ಞಾನ ಆಗಲಿ ಇರೋದು 2 ಗುಣಸ್ಥಾನದಲ್ಲಿ ಮಾತ್ರ. ಮೊದಲನೇ ಗುಣಸ್ಥಾನ 1, ಎರಡನೇ ಗುಣಸ್ಥಾನ 1. ಇದರ ಮುಂದೆ ಮಿಥ್ಯಾಜ್ಞಾನ ಅಂತ ಇರುವುದಿಲ್ಲ ಅಥವಾ ಕುಜ್ಞಾನ ಅಂತ ಇರುವುದಿಲ್ಲ. ಔಪಶಮಿಕ ಭಾವಗಳಲ್ಲಿ ಅಜ್ಞಾನಗಳಿರುವಾಗ 1 ಔಪಶಮಿಕ ಭಾವ ಇರುವುದಿಲ್ಲ. ಇನ್ನು ಈ 3 ಕುಜ್ಞಾನಗಳಲ್ಲಿ ಕ್ಷಾಯಿಕ ಭಾವ ಕೂಡ 1 ಇರುವುದಿಲ್ಲ. ಇನ್ನು ಕ್ಷಾಯೋಪಶಮಿಕ ಭಾವಗಳಲ್ಲಿ ಜ್ಞಾನ ಕೂಡ ಕ್ಷಾಯೋಪಶಮಿಕ ಜ್ಞಾನ ಕೂಡ ಇರುವುದಿಲ್ಲ. ಸುಮತಿ, ಸುಶ್ರುತ ಇತ್ಯಾದಿ ಜ್ಞಾನಗಳು ಇರುವುದಿಲ್ಲ. ಇನ್ನು ಅಜ್ಞಾನಗಳು ಸ್ವಯಂ ಈ 3 ಸೇರಿ 1 ಮಾರ್ಗಣ ರೂಪದಿಂದ ಕೊಟ್ಟಿದ್ದಾರೆ. 3 ಅಜ್ಞಾನ ಸೇರಿ ಅದು ಒಂದೇ ಅಂತ ಹೇಳಿದ್ದಾರೆ. 1 ಅಜ್ಞಾನ ಇದೆ. ಯಾವುದಿದೆ? ಈ 3 ಇರುವುದೇ 1 ಅಜ್ಞಾನ. ಇದನ್ನೊಂದು ವಿಶೇಷತೆ ಕೊಟ್ಟ ಅಜ್ಞಾನ. ಜ್ಞಾನವು ಕ್ಷಯೋಪಶಮಿಕ ಭಾವವಾಗಿದೆ. ಆದ್ದರಿಂದ ಯಾರದಾದರೂ ಕುಮತಿ ಕುಸುತ ಜ್ಞಾನದ ಕ್ಷಯೋಪಶಮ ಇರುತ್ತದೆ, ಮತ್ತೆ ಯಾರದಾದರೂ 3 ಅಜ್ಞಾನಗಳ ಕ್ಷಯೋಪಶಮ ಇರುತ್ತದೆ. ಇನ್ನು ಕ್ಷಯೋಪಶಮಿಕ ಭಾವಗಳಲ್ಲಿ ಈ ಅಜ್ಞಾನ ಭಾವಗಳಲ್ಲಿ 3 ತಿಳಿದಾಗ, ಅಂದ್ರೆ ಹೆಚ್ಚಂದ್ರೆ ಹೆಚ್ಚು ಅಜ್ಞಾನ ಭಾವ ಎಷ್ಟಿದೆ? 3 ಅದು. ಅದಕ್ಕಾಗಿ ಹೆಚ್ಚಂದ್ರೆ ಹೆಚ್ಚು 3 ಇರಲು ಸಾಧ್ಯ. ಅಂದ್ರೆ ಎಲ್ಲರಿಗೂ 3 ಇರ್ತದೇನೋ, ಎಲ್ಲರಿಗೂ ಇರ್ಬೇಕಂತಿಲ್ಲ. ಕೆಲವರಿಗೆ ಕುಮತಿ ಕುಶುತ ಮಾತ್ರ ಇರ್ತದೆ, ಕೆಲವರಿಗೆ ಅವಧಿ ಜ್ಞಾನ ಕು ಅವಧಿ ಜ್ಞಾನನೂ ಇರ್ತದೆ. ಹಾಗಾಗಿ ಅವರವರ ಕ್ಷಯೋಪಶಮಿಕ ಭಾವಕ್ಕೆ ಅನುಸಾರವಾಗಿ ಆ ಜ್ಞಾನ ಭಾವಕ್ಕೆ ಅನುಸಾರವಾಗಿ ಅದಿರ್ತದೆ. ಹಾಗಾಗಿ ಅಲ್ಲಿ ಹೆಚ್ಚಂದ್ರೆ ರೂಪದಿಂದ 3 ಅಜ್ಞಾನ ಭಾವ, ಅಥವಾ 3 ಅನ್ನೋದಕ್ಕಿಂತ ಇಲ್ಲಿ 3 ಸೇರಿ ಒಂದೇ ಮಾರ್ಗನ ಹೇಳಿರುವುದರಿಂದ 1 ಅಜ್ಞಾನ ಭಾವ ಕ್ಷಯೋಪಶಮಿಕದಲ್ಲಿ ತೆಗೆದುಕೊಳ್ಳಬೇಕು. ಆಮೇಲೆ ಕುಮತಿ ಕುಶುತ ಕು ಅವಧಿ ಇರುವಾಗ ದರ್ಶನಗಳು 2 ಇರ್ತವೆ. ಚಕ್ಷು ದರ್ಶನ, ಅಚಕ್ಷು ದರ್ಶನ.
ಲಬ್ಧಿಗಳು ಎಲ್ಲ ಇರಲು ಸಾಧ್ಯ ಇರುತ್ತವೆ. ಕ್ಷಾಯೋಪಶಮಿಕ ಸಮ್ಯಕ್ತವೂ ಇರುವುದಿಲ್ಲ. ಕ್ಷಾಯೋಪಶಮಿಕ ಸಂಯಮ, ಕ್ಷಾಯೋಪಶಮಿಕ ಚಾರಿತ್ರ ಇವು ಯಾವುವೂ ಇರುವುದಿಲ್ಲ. ಅಂದ್ರೆ ಅಜ್ಞಾನ ಭಾವದ ಜೊತೆಗೆ ಅಜ್ಞಾನ ಮಾರ್ಗಣಾದ ಮೂಲಕ ನೋಡುವಾಗ ಎಷ್ಟು ಭಾವಗಳ ಆಗ್ಬಹುದು ಕ್ಷಾಯೋಪಶಮಿಕದ್ದು ಅಂದ್ರೆ 8 ಭಾವಗಳಾಗಬಹುದು. ಔದೈಕ ಭಾವಗಳಲ್ಲಿ ನೋಡುವುದಾದ್ರೆ ಈ ಅಜ್ಞಾನ ಭಾವಗಳು 4 ಗತಿಯ ಜೀವದಲ್ಲಿ ಇದಾವೆ. ನರಕೀಯರಲ್ಲೂ ಕುಮತಿ ಕುಶುತ ಕೋದಿಗಳಿವೆ, ಮನುಷ್ಯ ತಿರ್ಯಂಚರಲ್ಲೂ ಇವೆ, ದೇವತೆಗಳಲ್ಲೂ ಇವೆ. ಹಾಗಾಗಿ ಗತಿ ಔದೈಕ ಭಾವ 4ರಲ್ಲೂ ಇದೆ. 4 ಕಷಾಯಗಳಿವೆ, ಕ್ರೋಧ ಮಾನ ಮಾಯಾಲೋಭ 4 ಇದೆ. ವೇದಗಳಲ್ಲಿ 3 ವೇದ ಇರ್ತದೆ. ಮಿಥ್ಯಾದರ್ಶನನೂ ಇದೆ, ಅಜ್ಞಾನನೂ ಇದೆ, ಕೇವಲ ಜ್ಞಾನ ಇಲ್ಲ, ಅದಕ್ಕಾಗಿ ಇಲ್ಲಿ ಅಜ್ಞಾನ ಇದೆ. ಆಮೇಲೆ ಅಸಂಯಮನೂ ಇದೆ, ಅಸಿದ್ಧತ್ವನೂ ಇದೆ, ಲೇಷಗಳಲ್ಲಿ ಎಲ್ಲಾ ಲೇಷಗಳು ಇವೆ. ಪಾರಿಣಾಮಿಕ ಭಾವಗಳು ಕೂಡ 3 ಇರಲು ಸಾಧ್ಯ. ಜೀವತ್ವ, ಭವ್ಯತ್ವ, ಅಭವ್ಯತ್ವ ಎಲ್ಲ ಸೇರಿ 32 ಭಾವಗಳ. ಇದು ಅಂದ್ರೆ ಈ ಅಜ್ಞಾನ ಭಾವಗಳಿಗಿರೋದು 2 ಗುಣಸ್ಥಾನ, ಒಂದು ಮಿಥ್ಯಾತ್ವ ಗುಣಸ್ಥಾನ, ಇನ್ನೊಂದು ಸಾಸಾಧನ. ಇದು 32 ಭಾವಗಳೇನಿದೆ ಇದು ಮಿಥ್ಯಾತ್ವ ಗುಣಸ್ಥಾನದ ಅಪೇಕ್ಷದಿಂದ. ಇದೇ ಭಾವಗಳು ಸೇಮ್ ಇರ್ತವೆ. ಔದೈಕ ಭಾವಗಳಲ್ಲಿ ಮಿಥ್ಯಾದರ್ಶನ ಒಂದನ್ನು ಬಿಡಬೇಕು, ಪಾರಿಣಾಮಿಕ ಅಭವ್ಯತ್ವ ಒಂದನ್ನ ಬಿಡಬೇಕು. ಆದ್ರೆ 30 ಭಾವಗಳು 2ನೇ ಗುಣಸ್ಥಾನದ ಅಜ್ಞಾನದ ಜೊತೆಗೆ, ಅಜ್ಞಾನ ಭಾವದ ಜೊತೆಗೆ ಇರಲು ಸಾಧ್ಯ. ಅಂದ್ರೆ ಮಿಥ್ಯಾತ್ವ ಗುಣಸ್ಥಾನದಲ್ಲಿ 32, ಸಾಸಾಧನ ಗುಣಸ್ಥಾನದಲ್ಲಿ 30. ತಿಳಿತಿದು? ಮುಂದೆ ಮತಿ ಶ್ರುತ ಅವಧಿ ಜ್ಞಾನ. ಇದರ ವಿಶೇಷತೆ ಮತೀಶ್ವತ ಅವಧಿ ಜ್ಞಾನದಲ್ಲಿ 38 ಭಾವಗಳು ಇರುತ್ತವೆ. ಇವುಗಳ ಗುಣಸ್ಥಾನಗಳಲ್ಲಿ ಭಾವ ಸಾಮಾನ್ಯ ಗುಣಸ್ಥಾನಗಳ 4ನೇ ಹಾಗೂ 5ನೇ ಗುಣಸ್ಥಾನದಲ್ಲಿ 2 ಜ್ಞಾನಗಳನ್ನು ಕಡಿಮೆ ಮಾಡಬೇಕು. ಕಾರಣ 34, 29 ಹಾಗೂ 6ರಿಂದ 12ನೇ ಗುಣಸ್ಥಾನದವರೆಗೆ 3 ಜ್ಞಾನ ಕಡಿಮೆ ಮಾಡಬೇಕು. ಆದ್ದರಿಂದ ಕ್ರಮವಾಗಿ 28, 26, 26, 20, 18 ಹಾಗೂ 17 ಭಾವಗಳು ಇರುತ್ತವೆ. ಔಪಶಮಿಕ 2, ಕ್ಷಾಯಿಕ 2, ಕ್ಷಯಪಶಮಿಕ 12, ಔದೈಕ 20, ಪಾರಿಣಾಮಿಕ 2, ಒಟ್ಟು 38 ಭಾವಗಳು. ಈಗ ಕುಜ್ಞಾನಗಳ ಬಗ್ಗೆ ಹೇಳಿದ ಮೇಲೆ ಸುಜ್ಞಾನ ಅಥವಾ ಜ್ಞಾನಗಳ ಬಗ್ಗೆ ಹೇಳ್ತಾರೆ. ಅದರಲ್ಲಿ ಮತಿಜ್ಞಾನ, ಶ್ರುತಜ್ಞಾನ, ಅವಧಿ ಜ್ಞಾನ ಈ 3 ಸೇರಿಸಿ ಒಂದು ಮಾರ್ಗಣಾದ ಮೂಲಕ ಹೇಳ್ತಾರೆ ಪರ್ಯಾಪ್ತಕ ಜೀವದಲ್ಲಿ. ಇದು ಸಾಮಾನ್ಯ ಕಥನ ಇದೆ. ಔಪಶಮಿಕ ಭಾವಗಳು ಮತಿ, ಶ್ರುತ, ಅವಧಿ ಜ್ಞಾನ ಮಾರ್ಗಣಾದ ಜೊತೆಗೆ 2 ಇರಲು ಸಾಧ್ಯ. ಯಾಕೆಂದ್ರೆ ಮತಿ, ಶ್ರುತ, ಅವಧಿ ಜ್ಞಾನಗಳು 8 ಮೊದಲಾದ ಗುಣಸ್ಥಾನಗಳಲ್ಲಿಯೂ ಕಂಡು ಬರುವುದರಿಂದ ಔಪಶಮಿಕ ಸಮ್ಯಕ್ತ ಭಾವವು ಕಂಡು ಬರುತ್ತದೆ, ಇರ್ತದೆ. ಔಪಶಮಿಕ ಚಾರಿತ್ರ ಭಾವವೂ ಇರುತ್ತದೆ. ಕ್ಷಾಯಿಕ ಭಾವಗಳು ಕೂಡ 2 ಇರಲು ಸಾಧ್ಯ. ಕ್ಷಾಯಿಕ ಸಮ್ಯಕ್ತ ಭಾವ, ಕ್ಷಾಯಿಕ ಚಾರಿತ್ರ ಭಾವ. ಇದು ಕೂಡ ಮತೀಶ್ರುತಾವಧಿ ಜ್ಞಾನಗಳು ಶ್ರೇಣಿ ಆರೋಹಣದ ಕ್ಷಪಕ ಶ್ರೇಣಿಯಲ್ಲಿಯೂ ಇರಲು ಸಾಧ್ಯ. ಹಾಗಾಗಿ 8, 9 ಆದಿ ಮೊದಲಾದ ಗುಣಸ್ಥಾನಗಳಲ್ಲಿ ಕ್ಷಪಕ ಶ್ರೇಣಿ ಅಪೇಕ್ಷದಿಂದ ಕ್ಷಾಯಿಕ ಚಾರಿತ್ರ, ಕ್ಷಾಯಿಕ ಸಮ್ಯಕ್ತವೂ ಇರಲಿಕ್ಕೆ ಸಾಧ್ಯ. ಹಾಗಾಗಿ
ಎರಡು ಕ್ಷಾಯಿಕ ಭಾವಗಳು ಆಗಲು ಸಾಧ್ಯ. ಇನ್ನು ಕ್ಷಾಯೋಪಶಮಿಕ ಭಾವಗಳಲ್ಲಿ ಜ್ಞಾನ ಒಂದು, ಅದು ಮತಿ ಶುದ್ಧ ಅವಧಿ ಯಾವುದು ಮಾರ್ಗಣ ಇದೆಯಲ್ಲ ಅದು ಮೂರು ಸೇರಿ ಒಂದೇ ಅಂತ ತಿಳ್ಕೋಬೇಕು. ಜ್ಞಾನವು ಕ್ಷಾಯೋಪಶಮಿಕ ಭಾವವಾಗಿದೆ. ಆದ್ದರಿಂದ ಯಾರದಾದರೂ ಮತೀಕೃತ ಜ್ಞಾನ, ಯಾರದಾದರೂ ಮತೀಕೃತ ಅವಧಿ ಜ್ಞಾನ ಹಾಗೂ ಯಾರದಾದರೂ ಮತೀಕೃತ ಅವಧಿ ಮತ್ತು ಮನಃ ಪರ್ಯಾಯ ಜ್ಞಾನಗಳ ಕ್ಷಯೋಪಶಮ ಇರುತ್ತದೆ. ಇಲ್ಲಿ ಮೂರನ್ನು ಸೇರಿ ಕೊಟ್ಟಿದ್ದಾರೆ ಅಂತಂದ್ರೆ ಎಲ್ಲರಲ್ಲಿಯೂ ಮೂರು ಇರಲೇಬೇಕು ಅಂತಿಲ್ಲ. ಮತಿ ಶುದ್ಧನೂ ಇರಬಹುದು, ಮತಿ ಶುದ್ಧ ಅವಧಿನೂ ಇರಬಹುದು, ಮತಿ ಶುದ್ಧ ಅವಧಿ ಮನಪರ್ಯನೂ ಇರಬಹುದು. ಆದ್ರೆ ಎಲ್ಲೆಲ್ಲಿ ನಮಗೆ ಮೂರ ಭಾವಗಳ ಮೂರರಲ್ಲಿಯ ಯಾವುದಾದ್ರೂ ಕಂಡು ಬರ್ತಾ ಇದೆ ಅಂತಂದ್ರೆ ಅವುಗಳ ಲೆಕ್ಕವನ್ನ ಇಲ್ಲಿ ತೆಗೆದುಕೊಳ್ಳುವುದು ಅಂತ ಹೇಳಿದ್ದಾರೆ. ನಮಗೆ ಲೆಕ್ಕಾಚಾರ ಏನಿದೆ, ಮತಿ ಶುದ್ಧ ಅವಧಿ ಇದೆ. ಹಾಗಾಗಿ ಆ ಲೆಕ್ಕವನ್ನು ಅಂದ್ರೆ ಆ ಭಾವಗಳು ಎಲ್ಲಿ ಕಂಡು ಬರುತ್ತದೆ ಅವುಗಳ ಗಣನೆಗೆ ತೆಗೆದುಕೊಳ್ಳಬೇಕು ಅಂತ ಹೇಳಿದ್ದಾರೆ. ಆಮೇಲೆ ಜ್ಞಾನದಲ್ಲಿ ಮತಿಶುತ ಅವಧಿಯ ಲೆಕ್ಕದಿಂದ ಒಂದು ಅಂತ ತಿಳ್ಕೋಬೇಕು. ಅಜ್ಞಾನ ಇರುವುದಿಲ್ಲ. ಯಾವಾಗ ಸುಜ್ಞಾನ ಇದೆ ಅದರ ಜೊತೆಗೆ ಅಜ್ಞಾನ ಇರುವುದಿಲ್ಲ. ದರ್ಶನಗಳು ಮೂರು ಇರಲು ಸಾಧ್ಯ. ಮತಿಶುತ ಅವಧಿಯ ಜೊತೆಗೆ ಚಕ್ಷು ಅಚಕ್ಷು ಅವಧಿ ದರ್ಶನಗಳು ಇರಲು ಸಾಧ್ಯ. ಲಬ್ಧಿಗಳು ಎಲ್ಲ ಇದೆ. ಕ್ಷಾಯೋಪಶಮಿಕ ಸಮ್ಯಕ್ತ ಭಾವ ಇರಲು ಸಾಧ್ಯ. ನೋಡ್ರಿ, ಮತಿಶುದ್ಧ ಅವಧಿ ಜ್ಞಾನಗಳು ಎಷ್ಟನೇ ಗುಣಸ್ಥಾನದಿಂದ ಎಷ್ಟನೇ ಗುಣಸ್ಥಾನದ ತನಕ ಇರಬಹುದು? 12ನೇ 4ರಿಂದ 12ನೇ ಗುಣಸ್ಥಾನದ ತನಕ ಮತಿಶುದ್ಧ ಅವಧಿ ಜ್ಞಾನ ಇರಲಿಕ್ಕೆ ಸಾಧ್ಯ ಇರುತ್ತವೆ. ಹಾಗಾಗಿ 4ರಿಂದ 7ನೇ ಗುಣಸ್ಥಾನದವರೆಗಿನ ಜೀವದಲ್ಲಿ ಕ್ಷಾಯೋಪಶಮಿಕ ಸಮ್ಯಕ್ತ ಭಾವವು ಕಂಡು ಬರುತ್ತದೆ. ಕ್ಷಾಯೋಪಶಮಿಕ ಚಾರಿತ್ರ ಭಾವವು ಕಂಡು ಬರುತ್ತದೆ 6 ಮತ್ತು 7ರಲ್ಲಿ. ಸಂಯಮ ಭಾವವು ಕಂಡು ಬರುತ್ತದೆ 5ನೇ ಗುಣಸ್ಥಾನದಲ್ಲಿ. ಹಾಗಾಗಿ ಕ್ಷಾಯೋಪಶಮಿಕದ ಭಾವಗಳಲ್ಲಿ ಸಮ್ಯಕ್ತ್ವ, ಸಂಯಮ ಚಾರಿತ್ರ ಮೂರೂ ಕಂಡು ಬರುತ್ತದೆ. ಆಮೇಲೆ ಔದಯಿಕ ಭಾವಗಳಲ್ಲಿ ಮತಿಶುದ್ಧ ಅವಧಿ ಜ್ಞಾನದ ಜೊತೆಗೆ 4 ಗತಿಗಳಲ್ಲಿ ಇವುಗಳು ಕಂಡು ಬರ್ತವೆ. ನರಕದಲ್ಲಿಯೂ ಮತಿಶುದ್ಧ ಅವಧಿ ಇದೆ, ತಿರ್ಯಂಚರಲ್ಲೂ ಇದೆ, ಮನುಷ್ಯರಲ್ಲೂ ಇದೆ, ದೇವತೆಗಳಲ್ಲೂ ಇದೆ. ಹಾಗಾಗಿ 4 ಗತಿ ಔದಯಿಕ ಭಾವ ಇದೆ. ಕಷಾಯಗಳು ಎಲ್ಲ ಇವೆ, ಕ್ರೋಧ, ಮಾನು, ಮಾಯಾಲೋಭ. ವೇದಗಳಲ್ಲಿ 3 ವೇದದ ಜೊತೆಗೆ ಕಂಡು ಬರ್ತದೆ. ಮಿಥ್ಯಾದರ್ಶನ ಇರುವುದಿಲ್ಲ. ಯಾಕೆಂದ್ರೆ ಮತಿಶುದ್ಧ ಅವಧಿ ಜ್ಞಾನಗಳು ಸಮ್ಯಕ್ತ್ವದ ಜೊತೆಗೆ ಇರುವಂತವುಗಳಾಗಿವೆ. ಕೇವಲ ಜ್ಞಾನ ಇಲ್ಲದ ಕಾರಣ ಅಜ್ಞಾನ ಭಾವವು ಹೊಂದಿದೆ. ಅಸಂಯಮನೂ ಇರಲು ಸಾಧ್ಯ. ಯಾಕಂದ್ರೆ 4ನೇ ಗುಣಸ್ಥಾನದಲ್ಲಿ ಅಸಂಯಮ ಇದೆ. ಹಾಗಾಗಿ ಮತಿಶುದ್ಧ ಅವಧಿಯ ಜೊತೆಗೆ ಅಸಂಯಮ ಇರಲು ಸಾಧ್ಯ. ಆಮೇಲೆ ಅಸಿದ್ಧತ್ವವು ಕೂಡ ಇದೆ. ಲೇಷಗಳಲ್ಲಿ 4ನೇ ಗುಣಸ್ಥಾನದ ಅಪೇಕ್ಷದಿಂದ 6 ಲೇಷಗಳು ಇರಲು ಸಾಧ್ಯ. ಪಾರಿಣಾಮಿಕ ಭಾವಗಳಲ್ಲಿ ಜೀವತ್ವ ಮತ್ತು ಭವ್ಯತ್ವ ಎರಡೇ ಸಾಧ್ಯ. ಅಭವ್ಯ ಜೀವರಲ್ಲಿ ಸುಜ್ಞಾನಗಳು ಉಂಟಾಗುವುದೇ ಇಲ್ಲ. ಹಾಗಾಗಿ ಒಟ್ಟು ಎಲ್ಲಾ ಸೇರಿ ಎಷ್ಟು ಭಾವ ಇದು? 38 ಭಾವಗಳು. ಇದು ಮತಿಶುದ್ಧ ಅವಧಿ ಜ್ಞಾನ ಮಾರ್ಗನಾದ ಪರ್ಯಾಪ್ತಕ ಜೀವರ ಸಾಮಾನ್ಯ ಕಥನವಾಯಿತು. ಇನ್ನು ವಿಶೇಷ ಕಥನದಲ್ಲಿ ಮತಿಶುದ್ಧ ಅವಧಿ ಜ್ಞಾನಗಳು ಎಷ್ಟನೇ ಗುಣಸ್ಥಾನದ ತನಕ ಇರಬಹುದು? 12ನೇ ಗುಣಸ್ಥಾನದ ತನಕ ಇರಬಹುದು. 12ನೇ ಗುಣಸ್ಥಾನದ ತನಕ ಇರಬಹುದು ಅಂತಂದ್ರೆ ಒಂದೊಂದು ಗುಣಸ್ಥಾನದಲ್ಲೂ ಏನೇನಾಗಬಹುದು ಅಂತ ವಿಶೇಷ ರೂಪದಿಂದ ತಿಳ್ಕೋಬೇಕು. ತಿಳಿತು? ಈಗ ಸಮಯ ಆಗಿದೆ. ದಿನವೇ ಮುಂದೆ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ. ಸಿರಿಚಿಣವಾಣಿ ಜಗ ಕಲ್ಯಾಣಿ
ಜಗಜನ ಮದತಮ ಮೋಹ ಹರಿ ಜನಮಣ ಹಾರಿ ಗಣಹರ ಹಾರಿ ಜಮ್ಮ ಜರಾ ಭವರೋಗ ಹರಿ ತಿಥಯರಾಣಂ ದಿವ್ಯಝುಣಿಂ ಜೋ ಪಡಯಿ ಸುಣಯಿ ಮಯ್ಯ ಧಾರಯಿ ನಾಣಂ ಸುಖಮಣಂತಂ ಧರಿಯ ಸಾಸದ ಮುಖ ಪದಂ ಪಾವಯಿ ಸಾಸದ ಮುಖ ಪದಂ ಪಾವಯಿ. ಜೈ ಬೋಲೋ ಜಿಣವಾಣಿ ಮಾತಾ ಕಿ ಜೈ. 9 ಸಲ ನಮೋಕಾರ ಮಂತ್ರ ಜಪ.